ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಜ್ಯೋತಿಯಾಗು ಜಗಕ್ಕೆಲ್ಲ. ಸಮಸ್ತ ಬಸವ ಟಿವಿಯ ವೀಕ್ಷಕರಿಗೆ ಶರಣ ಚರಿತಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶರಣ ಚರಿತಾಮೃತ ಕಾರ್ಯಕ್ರಮದಲ್ಲಿ ನಾವು 12ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಕ್ರಾಂತಿಕಾರಿ ಚಳುವಳಿಯಲ್ಲಿ ಭಾಗವಹಿಸಿದ ಹಲವಾರು ಶಿವಶರಣರ ಒಂದು ಜೀವನ ಚರಿತ್ರೆಯನ್ನು ಪರಿಚಯ ಮಾಡತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಇಲ್ಲಿ ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಮೌಢ್ಯತೆಯ ವಿರೋಧಕ್ಕೆ, ಸಮಾನತೆಗೆ, ಕಾಯಕಕ್ಕೆ, ನೈಜ ದೈವ ಪರಿಕಲ್ಪನೆಗೆ, ಸೇವಾ ಮನೋಭಾವಕ್ಕೆ, ಪೂಜೆ ಮತ್ತು ಏಕಾಗ್ರತೆಗೆ, ವೈಚಾರಿಕತೆಗೆ ನೈಜ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟ ನಮ್ಮ ಶಿವಶರಣರ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಒಂದು ಮಹತ್ತರವಾದಂತಹ ತುಂಬ ಮುಖ್ಯವಾಗಿರ್ತಕ್ಕಂಥ ಈ ಶರಣ ಚರಿತಾಮೃತ ಕಾರ್ಯಕ್ರಮಕ್ಕೆ ಇವತ್ತು ಆಯ್ದುಕೊಂಡಿರ್ತಕ್ಕಂಥ ಒಬ್ಬ ಶಿವಶರಣೆ ಅಂತಂದರೆ ಆಚಾರಶೀಲೆ ಅಮ್ಮುಗೆ ರಾಯಮ್ಮ ಅಂತ. ಅಮ್ಮುಗೆ ರಾಯಮ್ಮ ಕೂಡ ನಮ್ಮ ಶರಣೆಯರ ಸಾಲಿನಲ್ಲಿ ನಿಲ್ತಕ್ಕಂಥ ದಿಟ್ಟ ಮಹಿಳೆ. ಇವತ್ತು ಈ ಆಚಾರಶೀಲೆ ಅಮ್ಮುಗೆ ರಾಯಮ್ಮನ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋಗೆ 4 ಜನ ಅತಿಥಿಗಳು ಬಂದಿದ್ದಾರೆ. ಬನ್ನಿ ಅವರನ್ನು ಪರಿಚಯ ಮಾಡಿಕೊಳ್ಳೋಣ. ಇವತ್ತು ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ಅನುಭಾವಿಗಳು ಹೇಗೆ ಅಮ್ಮುಗ ರಾಯಮ್ಮನ ವಚನಗಳಲ್ಲಿ ಕಂಡು ಬರ್ತಾರೆ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಆರ್ ಸತೀಶ್, ಇವರು ಪ್ರಾಂಶುಪಾಲರು, ಕಾಗದ ನಗರ ಆಂಗ್ಲ ಪ್ರೌಢಶಾಲೆ ಭದ್ರಾವತಿಯಿಂದ ಬಂದಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ, ಜೊತೆಗೆ ಶರಣಾರ್ಥಿಗಳು. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ಅರಿವಿನ ಪರಿಕಲ್ಪನೆ ಹೇಗೆ ಅಮ್ಮುಗೆ ರಾಯಮ್ಮ ತಮ್ಮ ವಚನಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಲತಾಮಣಿ ತುರುವೇಕೆರೆ, ಇವರು ಕವಿಗಳು, ಶಿಕ್ಷಕಿ, ತುರುವೇಕೆರೆ, ತುಮಕೂರು ಜಿಲ್ಲೆಯಿಂದ ಬಂದಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ, ಜೊತೆಗೆ ಶರಣಾರ್ಥಿಗಳು. ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ವೈಚಾರಿಕತೆ, ಇವತ್ತು ವಚನ ಅಂತ ಬಂದ್ರೆ ವೈಚಾರಿಕತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಈ ವೈಚಾರಿಕತೆ ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ಹೇಗೆ ಮೂಡಿ ಬಂದಿದೆ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಮುಂದೆ ಪ್ರೊಫೆಸರ್ ಮೂರ್ತಿ BM, ಇವರು ಉಪನ್ಯಾಸಕರು, ಉತ್ತಮ ವಾಗ್ಮಿಗಳು, ಜೊತೆಗೆ ಲೇಖಕರು ಕೂಡ ಆಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ, ಜೊತೆಗೆ ಶರಣಾರ್ಥಿಗಳು. ಸರ್. ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ವಿಚಾರಗಳಲ್ಲಿ ಮತ್ತೆ ಆಚಾರವಂತಿಕೆಗಳಲ್ಲಿ ಇವತ್ತು ರಾಯಮ್ಮನು ಕೂಡ ಹಿಂದೆ ಬಿದ್ದಿಲ್ಲ. ಅಂತಹ ಮಹತ್ತರವಾಗಿರ್ತಕ್ಕಂಥ ವಚನಗಳನ್ನ ಕಟ್ಟಿಕೊಟ್ಟಿದ್ದಾಳೆ. ಆ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಶಿಕ್ಷಕರಾಗಿರ್ತಕ್ಕಂಥ ಕೊಟ್ರೆ ಶುಪಾರರು, ಇವರು ಕೇಂದ್ರ ಕನ್ನಡ ಸಾಹಿತ್ಯ ಸಂಸ್ಥಾಪಕರು ಕೂಡ ಹೌದು. ಇವತ್ತು ಈ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ, ಜೊತೆಗೆ ಶರಣಾರ್ಥಿಗಳು. ಅಮ್ಮುಗೆ ರಾಯಮ್ಮ 12ನೇ ಶತಮಾನದ ಒಬ್ಬ ಪ್ರಮುಖ ವಚನಕಾರ್ತಿ. ಬಂಡಾಯ ಪ್ರಜ್ಞೆ, ವೈಚಾರಿಕತೆ, ನಿಷ್ಠರತೆ, ಛಾಟಿಯ ಮಾತಿಗೆ ಮತ್ತೊಂದು ಹೆಸರೇ ಅಮ್ಮುಗೆ ರಾಯಮ್ಮ. ಯಾಕಂದ್ರೆ ಅವರ ವಚನಗಳನ್ನ ಓದ್ತಾ ಇರ್ತಕ್ಕಂಥವರಿಗೆ ಇದು ಬಹುಮುಖ್ಯವಾಗಿ ಕಂಡುಕೊಂಡಿರ್ತಕ್ಕಂಥ ಅಂಶಗಳಾಗಿ ಇವತ್ತು ಕಾಣಿಸುತ್ತೆ. ಯಾಕಂದ್ರೆ ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ಎಷ್ಟು ನೇರ ನಿಷ್ಠುರ ನುಡಿಗಳಿವೆ ಅಂತಂದ್ರೆ ಬಹುಶಃ ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಡಾಂಬಿಕತೆಗೆ ಅಥವಾ ಕೆಟ್ಟ ಒಂದು ಸಮಾಜಕ್ಕೆ ಒಂದು ಛಾಟಿಯ ಏಟನ್ನ ಕೊಡೋದ್ರ ಮೂಲಕ ಎಚ್ಚರಿಕೆ ಸಂದೇಶಗಳನ್ನ ತಮ್ಮ ವಚನಗಳಲ್ಲಿ ತೋರಿಸ್ತಾನೆ ಬಂದಿದ್ದಾಳೆ. ಅಂತಹ ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ಅನುಭಾವಿಗಳ ಪರಿಕಲ್ಪನೆ ಕೂಡ ಇದೆ. ಅನುಭಾವಿಗಳು ಅಂತಂದ್ರೆ ಅನುಭವಾತ್ಮಕವಾಗಿ ಮೂಡಿ ಬಂದಿರತಕ್ಕಂಥ ಕೆಲವು ಜೀವನದ ಮುಖ್ಯ ಸಂದೇಶಗಳನ್ನು ಕೂಡ ತಮ್ಮ ವಚನಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅಮ್ಮುಗೆ ರಾಯಮ್ಮ 12ನೇ ಶತಮಾನದ ಪ್ರಬುದ್ಧ ದಿಟ್ಟ ವಚನಕಾರ್ತಿ. ಸೊಲ್ಲಾಪುರ, ಆಗಿನ ಕಾಲದಲ್ಲಿ ಅದನ್ನು ಸೊನ್ನಲಿಗೆ ಅಂತ ಕರೀತಾ ಇದ್ರು. ದೇವಯ್ಯ ಅನ್ನೋ ಗಂಡನ ಪತ್ನಿಯಾಗಿ ಅಮ್ಮುಗೆ ರಾಯಮ್ಮನ ಜನನ 1160 ಅಂತ ನಮ್ಮ ಇತಿಹಾಸಕಾರರು ಅವರ ಕಾಲಮಾನವನ್ನ ಗುರುತಿಸಿದ್ದಾರೆ. ಅಮ್ಮುಗೇಶ್ವರ ಲಿಂಗ ಎಂಬತಕ್ಕಂಥ ಒಂದು ಕಾವ್ಯ ವಚನನಾಮದಿಂದ, ಅಂಕಿತ ನಾಮದಿಂದ ಸಾಕಷ್ಟು ವಚನಗಳನ್ನ ಬರೆದಿರ್ತಕ್ಕಂಥ ಈ ಅಮ್ಮುಗೆ ರಾಯಮ್ಮ ಸಾಕಷ್ಟು ವಚನಗಳಲ್ಲಿ ವೈಚಾರಿಕತೆಯನ್ನ, ಅನುಭವಗಳನ್ನ, ಮೂಢನಂಬಿಕೆಗಳನ್ನ, ವ್ರತಾಚರಣೆಗಳ ಬಗ್ಗೆ ತನ್ನ ವಚನಗಳಲ್ಲಿ ಹೇಳಿದ್ದನ್ನು ನಾವು ಈ ಒಂದು ಸಂದರ್ಭದಲ್ಲಿ ಸ್ಮರಿಸಬಹುದು. ಇವತ್ತು ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ಅನುಭಾವಿಗಳು ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಆರ್ ಸತೀಶ್ ಅವರು ಬಂದಿದ್ದಾರೆ. ಅನುಭಾವಿಗಳು ಅಂತಂದ್ರೆ ಜೀವನದ ಅನುಭವವನ್ನ ಅನುಭವಿಸಿ ತನ್ನ ವಚನಗಳಲ್ಲಿ ಸಾರದ ರೂಪದಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥ ತನ್ನ ವಚನಗಳಲ್ಲಿ ಅನುಭಾವಿಗಳು ಹೇಗೆ ಮೂಡಿ ಬಂದಿದ್ದಾರೆ ಅನ್ನೋದನ್ನ ಆರ್ ಸತೀಶ್ ಅವರು ಏನ್ ಹೇಳ್ತೀರಾ ಸರ್? ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ಶರಣಾರ್ಥಿ. ಇವತ್ತು ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ಕಂಡು ಬರ್ತಕ್ಕಂಥ ಅನುಭಾವಿಗಳೆಂಬ ಒಂದು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡುತ್ತಾ ಇದ್ದೀನಿ. ನಾನು ಇಲ್ಲಿ
ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾದ ದಿಟ್ಟತನ ಏನಪ್ಪ ಅಂತಂದರೆ, ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ಅಥವಾ ಮೌಢ್ಯತೆಗಳನ್ನು ಅಥವಾ ಕಂದಾಚಾರಗಳನ್ನು, ಅದೇ ರೀತಿ ಮೌಢ್ಯತೆಗಳನ್ನು ಮತ್ತು ವೇಷಭೂಷಣವನ್ನು, ಕುಹುಕ ವೇಷಭೂಷಣವನ್ನು ಹಾಕ್ಕೊಂಡು ತಾವು ಸಭ್ಯರು ಎಂದು ತೋರಿಸ್ತಕ್ಕಂಥ ವ್ಯಕ್ತಿಗಳ ವಿರುದ್ಧವಾಗಿ ಸಿಡಿದೆದ್ದು ಬರೆದಿರ್ತಕ್ಕಂಥ ಅನೇಕ ವಚನಗಳನ್ನು ಅಮ್ಮುಗೆ ರಾಯಮ್ಮನ ದೃಷ್ಟಿಯಲ್ಲಿ ಕಾಣ್ತೀವಿ. ಅಲ್ಲಿ ಒಂದು ಪ್ರಮುಖವಾದ ಒಂದು ವಚನ ಹೇಳಬೇಕಂದ್ರೆ, ಅನುಭಾವಿಗಳೆಂಬ ಅಜ್ಞಾನಿಗಳ ಮುಖವ ನೋಡಲಾಗದು, ಕಂಗಳ ಮುಂದ್ರಣ ಕಾಮ, ಮನದ ಮುಂದ್ರಣ ಆಸೆ, ಅಂಗಳದಲ್ಲಿ ಅಹಂಕಾರವಾಗಿಷ್ಟರ ಅನುಭಾವಿಗಳೆಂಬೆನೆ ಸೂಳೆಯ ಮನೆಯಲ್ಲಿದ್ದ ಗೌಡಿಯಂತೆ ತಮ್ಮ ಹಿರಿತನವ ಮುಂದುಗೊಂಡು ಕುರಿಗಳಂತೆ ತಿರುಗುವ ಜಡರುಗಳ ಅನುಭಾವಿಗಳೆಂಬೆನೆ 15 ಕೂಡಿಕೊಂಡು ಇಕ್ಕೆರೆಯವರ ಮನೆಗೆ ಹೋಗಿ ಭಕ್ತಿ ಭಿನ್ನವ ಕೈಗೊಂಡರೆ ಬೆಕ್ಕು ಹಾಲು ಕುಡಿದಂತೆ ಅತ್ಯತ್ತಿಷ್ಟ ಶಾಂಗೂಲವೆಂಬ ಘಟಕವ ಹೊರೆವ ಮಿಟೆಭಂಡರು ಕಟ್ಟಿಗೆ ಮಣ್ಣು ಹಾಕಿ ಹೊಟ್ಟೆ ಹೊರೆವವರಂತೆ ಇಷ್ಟಲಿಂಗವರಿಯದೆ ಸತ್ಯರೆಂದು ಘಟವ ಹೊರೆವ ಘಟಕರ್ಮಿಗಳ ಮುಖವ ನೋಡಲಾಗದು ಅಮುಗೇಶ್ವರ ಲಿಂಗವೇ ಅಂತ ಹೇಳ್ತಾರೆ. ಇದರ ಪ್ರಕಾರ ಅಮ್ಮುಗೆ ರಾಯಮ್ಮನ ಈ ವಚನದಲ್ಲಿ, ಈ ಒಂದು ಪ್ರಮುಖವಾದ ವಚನದಲ್ಲಿ ಯಾರನ್ನ ಪ್ರಮುಖವಾಗಿ ಟೀಕೆ ಮಾಡ್ತಾಳೆ, ಯಾರನ್ನು ಕೂಡ ಸರಿಪಡಿಸೋಕ್ಕೆ ಮುಂದಾಗಿದ್ದಾಳೆ ಅಂತಂದರೆ, ಸರ್ವಸಂಗ ಪರಿತ್ಯಾಗಿಗಳಂತೆ ಉಡುಗೆ ತೊಡೆಗಳನ್ನು ತೊಟ್ಟುಕೊಂಡು ನಯನ ಮನೋಹರವಾಗಿರ್ತಕ್ಕಂಥ ನಡೆನುಡಿಗಳನ್ನು ಆಡೋದ್ರ ಮೂಲಕ ಜನ ಸಮುದಾಯವನ್ನು ಮರುಳು ಮಾಡ್ತಕ್ಕಂಥ ಸ್ವಭಾವದಲ್ಲಿರ್ತಕ್ಕಂಥವರು ಒಳಗೊಳಗೆ ಅಂದರೆ ಜನರ ಕಣ್ಣಿಗೆ ಕಾಣದಂತೆ ಅನೇಕ ರೀತಿಯ ಕೆಟ್ಟ ಕೆಲಸಗಳನ್ನು ತೊಡಗಿರ್ತಾರೆ. ಅಂಥ ವಂಚಕರನ್ನು ನಾವು ನಂಬಬಾರ್ದು, ಅಂಥ ವಂಚಕರನ್ನು ನಾವು ಅನುಭಾವಿಗಳೆಂದು ಕರೀಬಾರ್ದು ಅಂತ ಹೇಳಿ ಅವರು ಮಾಡ್ತಕ್ಕಂಥ ಇಷ್ಟಲಿಂಗ ಪೂಜೆ ಸತ್ಯವಂತ ವಿಚಾರಗಳು ಯಾವುದೇ ಕೂಡ ನಾವು ಬಳಕೆಗೆ ಅಥವಾ ಅಳವಡಿಕೆಗೆ ಯೋಗ್ಯವಲ್ಲ ಅನ್ನೋ ಒಂದು ವಿಚಾರವನ್ನು ಈ ಅನುಭಾವಿ ಅನ್ನೋ ವಿಚಾರದಲ್ಲಿ ಈ ವಚನದಲ್ಲಿ ಅಮ್ಮುಗೆ ರಾಯಮ್ಮ ಹೇಳಿದ್ದಾರೆ. ಅನುಭವಿಗಳು ಯಾರು, ಅನುಭಾವಿಗಳು ಯಾರು, ಯಾರು ನೈಜ ಭಕ್ತಿಯನ್ನು ತೋರ್ತಕ್ಕಂಥವ್ರು ಅನ್ನೋ ವಿಷಯದ ಬಗ್ಗೆ ಸತೀಶ್ ಸರ್ ಅವರು ತುಂಬ ಚೆನ್ನಾಗಿ ಅಮ್ಮುಗೆ ರಾಯಮ್ಮನ ವಚನಗಳ ಮೂಲಕ ಅದನ್ನು ನಮ್ಮ ಬಸವ ಟಿವಿಯ ವೀಕ್ಷಕರಿಗೆ ಕಟ್ಟಿಕೊಟ್ರು. ಯಾಕಂದರೆ ಅಮ್ಮುಗೆ ರಾಯಮ್ಮನ ವಚನಗಳನ್ನು ನಾವು ನೋಡ್ತಾ ಇದ್ರೆ ಧೈರ್ಯದ ವಚನಗಳು, ಛಲಗಾರ್ತಿಯಾಗಿ, ನಿಷ್ಠುರತೆಯಾಗಿ, ಆಧ್ಯಾತ್ಮ, ವಿಡಂಬನೆ, ವೈಚಾರಿಕತೆ, ಸಮಾಜದ ಓರೆ ಕೋರೆಗಳನ್ನು ತಿದ್ದುವಲ್ಲಿ ಮಾಡ್ತಕ್ಕಂಥ ಅಮ್ಮುಗೆ ರಾಯಮ್ಮನ ವಚನಗಳು ಇವತ್ತು ಎಲ್ಲರಿಗೂ ಮಾದರಿಯಾಗಿ ನಿಂತಿವೆ. ಅಂತಹ ವಚನಗಳ ಸಾರದಲ್ಲಿ ಮತ್ತೊಂದು ಅಂಶವಾಗಿರ್ತಕ್ಕಂಥ ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ವೈಚಾರಿಕತೆ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಮೂರ್ತಿ BM ರವರಿದ್ದಾರೆ. ಸರ್, ಏನು ಹೇಳ್ತೀರಾ? ಅವರ ವಚನಗಳಲ್ಲಿ ವೈಚಾರಿಕತೆಯ ತತ್ವಗಳು ಹೇಗೆ ಮೂಡಿ ಬಂದಿವೆ ಅಂತ? ಸಮಸ್ತ ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ಶರಣಾರ್ಥಿಗಳು. ಸರ್, ಈ ವೈಚಾರಿಕತೆ ಅಂತಕ್ಕಂಥದ್ದು ಬಹುಶಃ ಎಲ್ಲರೂ ಅರ್ಥ ಮಾಡ್ಕೋಬೇಕಿರ್ತಕ್ಕಂಥ ಒಂದು ವಿಷಯ. ಇವತ್ತು ಹಲವಾರು ಮಂದಿ ಅವರದೇ ಆದಂಥ ದೃಷ್ಟಿಕೋನಗಳನ್ನು ಇಟ್ಕೊಂಡು ವಿಷಯಗಳನ್ನು ಪರಿಗಣಿಸ್ತಾರೆ. ಇಲ್ಲಿ ವೈಚಾರಿಕತೆ ಅಂತ ಬಂದಾಗ ಸತ್ಯಾನ್ವೇಷಣೆಯ ಒಂದು ಭಾಗ ವೈಚಾರಿಕತೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಇನ್ನು ಅಮ್ಮುಗೆ ರಾಯಮ್ಮನವರ ವಚನಗಳಲ್ಲಿ ವೈಚಾರಿಕತೆ ಅಂತ ಬಂದಾಗ ಸಾಕಷ್ಟು ವಿಚಾರಗಳನ್ನು ಅವರು ಸಮಾಜದ ಡೊಂಕುಗಳನ್ನು ತಿದ್ದುವ ಒಂದು ರೀತಿಯಲ್ಲಿ ಬಹಳಷ್ಟು ಚೆನ್ನಾಗಿ ಅತ್ಯಂತ ತೀಕ್ಷ್ಣವಾಗಿ ಆ ವಚನಗಳಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಒಂದು ಕಡೆ ಡಾಕ್ಟರ್ ಮೀನಾಕ್ಷಿ ಕಂಡಿಮಠ ಅಂತ ಅವರು ಪ್ರೊಫೆಸರು, ಅವರು ಹೇಳ್ತಾರೆ, ಹೆಣ್ಣು ರೂಪದ ಶರಣತ್ವದ ಪ್ರತೀಕ ಅಮ್ಮುಗೆ ರಾಯಮ್ಮ ಅಂತಕ್ಕಂಥದ್ದು ಮಾತನ್ನು ಅವರು ಒಂದು ಕಡೆ ವ್ಯಕ್ತಪಡಿಸ್ತಾರೆ. ಅದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಅಷ್ಟು ತೀಕ್ಷ್ಣವಾಗಿ, ನೇರವಾಗಿ, ನಿಷ್ಠೂರತೆಯಿಂದ ಕೂಡಿದಂಥ ಮಾತುಗಳನ್ನು, ವಚನಗಳನ್ನು ಹೇಳಿದಂತಹ ಒಂದು ಮಹಾನ್ ಶರಣೆ ಅಂತ ಹೇಳ್ಬೋದು. ಜೊತೆಗೆ ಇನ್ನು ದೃಷ್ಟಿಕೋನ ಅಥವಾ ವೈಚಾರಿಕತೆ ಯಾಕೆ ಅಂತ ಬೇಕು ಅಂತಂದಾಗ ದೃಷ್ಟಿಕೋನಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅವರು ಒಂದು ಕಡೆ ವಚನದಲ್ಲಿ ಹೇಳ್ತಾ ಬರ್ತಾರೆ, ನಿಮ್ಮ ದೃಷ್ಟಿಕೋನವನ್ನು ಯಾರು ಸರಿ ಮಾಡಬೇಕು, ಬೇರೆ ಯಾರೋ ಬಂದು ನಿಮ್ಮ ದೃಷ್ಟಿಕೋನವನ್ನು ಸರಿ ಮಾಡೋದಿಲ್ಲ, ನಮ್ಮ ತಪ್ಪು ದೃಷ್ಟಿಕೋನಗಳನ್ನು ನಾವೇ ಸರಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ಒಂದು ಸಮಾಜದ ಮೂಲಭೂತ ಬದಲಾವಣೆಯ ಹಂಬಲದ ಯಾವುದೇ ಒಂದು ಚಳುವಳಿ ಯಶಸ್ವಿ ಆಗಬೇಕು ಅಂತಂದರೆ ಅದರಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯ ಆಗ್ತದೆ. ವಿಶೇಷವಾಗಿ ಇಲ್ಲಿ ಯಾಕೆ ಇದು ಬಹಳ ಖುಷಿಯಾದ ವಿಚಾರ, ನಾವು ಇಲ್ಲಿ ಅಮ್ಮುಗೆ ರಾಯಮ್ಮ ಆಗಿರ್ಬೋದು ಅಥವಾ ಬೇರೆ ಒಂದು ಸ್ತ್ರೀ ಶರಣೆಯರ ಒಂದು ವಿಚಾರ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಭಾಳಷ್ಟು ಮಂದಿಗೆ ಬಸವಣ್ಣ ಗೊತ್ತಿರ್ಬೋದು ಅಥವಾ ಕೆಲವು ಮಂದಿ ಗೊತ್ತಿರ್ಬೋದು, ಈ ಸ್ತ್ರೀಯರು ಯಾವ ಥರ ಒಂದು ಶರಣ ಚಳುವಳಿಗೆ ಕಾಣಿಕೆಯನ್ನು ಕೊಟ್ಟರು ಅಂತಕ್ಕಂಥದ್ದು. ಇಲ್ಲಿ ಸಮಾಜ ಬದಲಾವಣೆ ಆ 12ನೇ ಶತಮಾನದ ಒಂದು ಆದಿಯಲ್ಲಿ ಸಮಾಜ ಯಾವ ಥರ ಇತ್ತು ಅಂತಂದರೆ, ಮೂಢನಂಬಿಕೆಗಳು, ಒಂಥರ ದಟ್ಟ ದಾರಿದ್ರ್ಯ, ಅನಿಷ್ಟ ಪದ್ಧತಿಗಳು, ಬೇಡವಾದಂತಹ ಒಂದು ಧಾರ್ಮಿಕ ಆಚರಣೆಗಳು, ಅರ್ಥವಿಲ್ಲದೆ ಇರತಕ್ಕಂಥದ್ದು, ಅದನ್ನೆಲ್ಲ ತಿದ್ದಿ ಸಮಾಜಕ್ಕೆ ಒಂದು ಉತ್ತಮವಾದ
ಉತ್ತಮವಾದ ಮಾರ್ಗದರ್ಶನವನ್ನು ಕೊಡುವಂಥ ನಿಟ್ಟಿನಲ್ಲಿ ಹಲವಾರು ಒಂದು ವಚನಗಳನ್ನು ಇವರು ಬರಿತಾ ಬರ್ತಾರೆ. ಜೊತೆಗೆ ಅವರ ವಚನಗಳಲ್ಲಿ ಪ್ರಾಣಿ ರೂಪಕಗಳನ್ನು ಬಳಸಿರೋದಾಗಿರ್ಬೋದು, ಅದು ತುಂಬ ನಮಗೆ ಆಕರ್ಷಣೀಯವಾಗಿ ಕಾಣ್ತಕ್ಕಂಥದ್ದು. ಹಾಗೆ ಅರ್ಥಗರ್ಭಿತ ಗಾದೆಗಳನ್ನು ಕೂಡ ಅವರು ಬಳಸ್ಕೊಂಡಿದ್ದಾರೆ. ಮತ್ತು ಜೊತೆಗೆ ವ್ಯಕ್ತಿತ್ವ ಅಥವಾ ವ್ಯಕ್ತಿಗಳ ಸಾಧನೆಯ ಮಹತ್ವ ಏನು, ಆ ಸಾಧನೆ ಮಾಡಬೇಕಾದ್ರೆ ನೀವು ಯಾವ ರೀತಿ ಮುಂದೆ ನಿಮ್ಮ ದಾರಿಯಲ್ಲಿ ಸಾಗಬೇಕು ಅಂತ ಹೇಳಿ ಅವರದನ್ನ ಹೇಳ್ತಾರೆ. ಅಲ್ಲಿ ವ್ಯಕ್ತಿತ್ವದ ಏಳಿಗೆ ಅಂತ ಬಂದಾಗ ಒಂದು ಕಡೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ ಅಂತಕ್ಕಂಥದ್ದನ್ನು. ಎಲ್ಲೋ ಒಂದು ಕಡೆ ಇವರು ಕೂಡ ಪರೋಕ್ಷವಾಗಿ ಅದೇ ಒಂದು ರೀತಿಯಲ್ಲಿ ತಮ್ಮ ವಚನದಲ್ಲಿ ಜನಗಳಿಗೆ ಒಂದು ಮಾರ್ಗದರ್ಶನ ಕೊಡ್ತಾ ಹೋಗ್ತಾರೆ. ಇನ್ನೊಂದು ಕಡೆ ಅಂಬೇಡ್ಕರ್ ಅವರು ಹೇಳ್ತಾರೆ, ನಿನ್ನ ಉದ್ಧಾರಕ್ಕೆ ನೀನೇ ಕಾರಣ. ಅದನ್ನು ಕೂಡ ಇವರು ತಮ್ಮ ವಚನಗಳಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಒಂದು ವಚನವನ್ನು ಈ ಸಮಾಜಕ್ಕೆ ಒಂದು ದಾರಿದೀಪವಾಗಿ ಅಥವಾ ಒಂದು ವೈಚಾರಿಕತೆಯ ಒಂದು ಬೀಜವನ್ನು ಬಿತ್ತುವಂತಹ ನಿಟ್ಟಿನಲ್ಲಿ ಒಂದು ವಚನವನ್ನು ಇಲ್ಲಿ ಬರೀತಾರೆ. ಕಾವಿ ಕಾಶಾಂಬರವ ಹೊದ್ದು ಕಾಮ ವಿಕಾರಕ್ಕೆ ತಿರುಗುವ ಕರ್ಮಿಗಳ ಮುಖವ ನೋಡಲಾಗದು. ಇನ್ನೊಂದ್ಸರಿ ಹೇಳ್ತೀನಿ, ಕಾವಿ ಕಾಶಾಂಬರವ ಹೊದ್ದು ಕಾಮ ವಿಕಾರಕ್ಕೆ ತಿರುಗುವ ಕರ್ಮಿಗಳ ಮುಖವ ನೋಡಲಾಗದು, ಜಂಗಮವಾಗಿ ಜಗದಿಚ್ಛೆಯ ನುಡಿವ ಜಂಗುಳಿಗಳ ಮುಖವ ನೋಡಲಾಗದು, ಲಿಂಗೈಕ್ಯರೆನಿಸಿಕೊಂಡು ಅಂಗವಿಕಾರಕ್ಕೆ ತಿರುಗುವ ಲಿಂಗದ್ರೋಹಿಗಳ ಮುಖವ ನೋಡಲಾಗದು, ಕಾರಣ ಅಮುಗಲಿಂಗೇಶ್ವರವೇ ಅಂತ. ಈ ಒಂದು ವಚನದಲ್ಲಿ ಭಾಳ ಚೆನ್ನಾಗಿರುತ್ತೆ. ಬಹುಶಃ ಇವತ್ತಿಗೂ ಕೂಡ ಇದು ಎಷ್ಟು ಪ್ರಸ್ತುತತೆಯನ್ನು ಹೊಂದಿದೆ ಅಂತಕ್ಕಂಥದ್ದು. ಕಾವಿ ಕಾಶಾಂಬರ ಅಂದರೆ ಕಾವಿ ಬಟ್ಟೆಯನ್ನು ಹಾಕ್ಕೊಂಡು ಏನು ವೇಷಭೂಷಣ ಹಾಕ್ಕೊಂಡು ನಾನು ಏನೋ ದೊಡ್ಡ ಮಟ್ಟದಲ್ಲಿ ಇದ್ದೇನೆ ಅಂತ ತೋರಿಸ್ಕೊಳ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಸಾಕಷ್ಟು ಇವತ್ತು ಬೆಳಕಿಗೆ ಬರ್ತಾ ಇದೆ ಅವ್ರು ಮಾಡ್ತಾ ಇರ್ತಕ್ಕಂಥ ಅನಾಚಾರಗಳು. ಒಂದು ಮಾತು ಹೇಳ್ತಾರೆ, ಮನೆ ಮುಂದೆ ಬೃಂದಾವನ ಮಾಡೋದೆಲ್ಲ ಅನಾಚಾರ ಅಂತಕ್ಕಂಥ ಮಾತು ಇವತ್ತು ಎಲ್ರಿಗೂ ಗೊತ್ತು. ಆ ಒಂದು ನಿಟ್ಟಿನಲ್ಲಿ ಇವರು ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಅಂತಕ್ಕಂಥದ್ದನ್ನ ವಚನದಲ್ಲಿ ಹೇಳ್ಕೊಳ್ತಾ, ಜಂಗಮವಾಗಿ ಜಗದಿಚ್ಛೆಯ ನುಡಿಯುವ ಜಂಗುಳಿಗಳು, ಇಲ್ಲಿ ಜಂಗುಳಿ ಅನ್ನೋ ಒಂದು ಪದವನ್ನು ಬೈಯೋದಕ್ಕೆ ಬಳಸಿದ್ದಾರೆ. ಯಾರು ಕೆಟ್ಟ ಕೆಲಸವನ್ನು ಮಾಡ್ತಾರೆ ಅಥವಾ ಹಾಕೋ ವೇಷಭೂಷಣ ಬೇರೆ, ಮಾತಾಡ್ತಕ್ಕಂಥ ಮಾತು ಬೇರೆ, ಅವ್ರು ಮಾಡ್ತಕ್ಕಂಥ ಕೃತಿ ಬೇರೆ ಆಗಿದ್ದಾಗ ಅವ್ರನ್ನ ಒಂದು ತೆಗಳೋದಕ್ಕೆ ಬೈಯೋದಕ್ಕೆ ಆ ಪದವನ್ನು ಬಳಸ್ಕೊಂಡಿದ್ದಾರೆ. ಲಿಂಗೈಕ್ಯರೆನಿಸಿಕೊಂಡು ಅಂಗವಿಕಾರಕ್ಕೆ ತಿರುಗುವ, ನಾನು ಲಿಂಗೈಕ್ಯ ಆಗಿದೆ ಅಂತ ಅಂದ್ಬಿಟ್ಟು ಅಂಗವಿಕಾರ ತಮ್ಮ ದೈಹಿಕ ಇಚ್ಛೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ತಪ್ಪು ದಾರಿಗೆ ಬರತಕ್ಕಂಥ ದ್ರೋಹಿಗಳು ಅಂತ ಅವ್ರನ್ನ ಕರೀತಾರೆ. ಅಂಥವ್ರನ್ನ ಯಾವತ್ತೂ ಕೂಡ ನಂಬಬಾರದು ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಬರ್ತಾರೆ. ಜೊತೆಗೆ ಅವರ ನಡೆ ನುಡೆ, ಒಬ್ಬ ವ್ಯಕ್ತಿಯನ್ನು ನಾವು ಯಾವುದರ ಮೇಲೆ ಪರಿಗಣಿಸಬೇಕು, ಅವ್ರು ಮಾಡ್ತಕ್ಕಂಥ ಕೆಲಸದ ಮೇಲೆ ನಾವು ವ್ಯಕ್ತಿಯನ್ನು ನಾವು ಅಳತೆ ಮಾಡಬೇಕೇ ಹೊರತು ಆ ವ್ಯಕ್ತಿ ಹಾಕಿರ್ತಕ್ಕಂತಹ ಬಟ್ಟೆ, ಇಲ್ಲಿ ಹೊರನೋಟ ಮುಖ್ಯ ಅಲ್ಲ, ಒಳನೋಟ ಆಂತರಿಕ ಪ್ರಜ್ಞೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಅದರ ಮುಖೇನ ಒಬ್ಬ ವ್ಯಕ್ತಿಯನ್ನು ನಾವು ಅಳತೆ ಮಾಡ್ಕೋಬೇಕಾಗುತ್ತೆ. ಅದರ ಮುಖೇನ ಅವ್ರ ಜೊತೆಯಲ್ಲಿ ನಾವು ಸಾಗಿ ಉತ್ತಮವಾದ ಪಥದಲ್ಲಿ ನಡೀಬೇಕಾಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ಅವರಲ್ಲಿ ಕೊಡ್ತಾ ಹೋಗ್ತಾರೆ. ತುಂಬ ಉತ್ತಮವಾಗಿರ್ತಕ್ಕಂಥ ವಿಚಾರ ಮಂಡನೆ. ಯಾಕಂದರೆ ಇವತ್ತು ವೈಚಾರಿಕತೆಯ ದೃಷ್ಟಿಕೋನದಿಂದ ನೋಡಿದಾಗ ಅಮ್ಮುಗೆ ರಾಯಮನ ವಚನಗಳು ಶ್ರೇಷ್ಠವಾಗಿ ನಿಲ್ತಕ್ಕಂಥದ್ದು. ಯಾಕಂದರೆ ಇವತ್ತು ಸಮಾಜವಾದ ಓರೆ ಕೋರೆಗಳನ್ನು ತಿದ್ದುವಲ್ಲಿ ಅಮ್ಮುಗೆ ರಾಯಮನ ಪಾತ್ರ ತುಂಬ ದೊಡ್ಡದಿದೆ. ಯಾಕಂದರೆ ನೇಕಾರ ಕುಲದಿಂದ ಹುಟ್ಟಿ ಬಂದಿರತಕ್ಕಂಥ ಈ ರಾಯಮನ ವಚನಗಳು ನಮಗೆ ಸಾಕಷ್ಟು ಇಂಥ ವಚನಗಳು ಸಿಕ್ಕಿವೆ. ಮುಂದೆ ಮತ್ತೆ ನಿಮಗೆ ವೈಚಾರಿಕತೆ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಈಗ ಅಮ್ಮುಗೆ ರಾಯಮನ ವಿಚಾರಕ್ಕೆ ಬಂದಾಗ ರಾಯಮನ ವಿಚಾರಗಳಲ್ಲಿ ಸಾಕಷ್ಟು ಅರಿವು ಮತ್ತು ಜ್ಞಾನವನ್ನು ಮೂಡಿಸ್ತಕ್ಕಂಥ ವಚನಗಳು ಕೂಡ ಸಿಕ್ಕಿವೆ. ಹಾಗಾಗಿ ಸಮಾಜದ ಓರೆ ಕೋರೆಗಳ ಬರೀ ತಿದ್ದುವುದಷ್ಟೇ ಅಲ್ಲ, ಜೊತೆಗೆ ಸಮಾಜದ ಮೌಢ್ಯಗಳನ್ನು ಮತ್ತು ದೈವಿ ಪರಿಕಲ್ಪನೆಗಳನ್ನು, ವ್ರತಾಚರಣೆಗಳನ್ನು, ಕಾಯಕಗಳನ್ನು ಇಷ್ಟೇ ಮಾತ್ರ ಅಲ್ಲದೆ ಸಮಾಜಕ್ಕೆ ಜ್ಞಾನದ ಸಂದೇಶವನ್ನು ಕೂಡ ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ಕಾಣ್ಬೋದು. ಈಗ ಲತಾಮಣಿ ತುರುವೇಕೆರೆಯವರು ಅವರ ವಚನಗಳಲ್ಲಿ ಕಂಡು ಬರ್ತಿರ್ತಕ್ಕಂಥ ಅರಿವಿನ ಬಗ್ಗೆ ನೀವೇನು ಹೇಳ್ತೀರಾ ಅಂತ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಇವತ್ತಿನ ನಮ್ಮ ಶರಣ ಚರಿತಾಮೃತ ಕಾರ್ಯಕ್ರಮದಲ್ಲಿ ನಾವು ಅಮ್ಮುಗೆ ರಾಯಮ್ಮನವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ, ಅವರು ಕಟ್ಕೊಟ್ಟಂತಹ ವಚನಗಳಲ್ಲಿ ಯಾವ ರೀತಿಯ ಸಾಮಾಜಿಕ ಕಳಕಳಿ ಅಡಗಿದೆ, ಯಾವ ರೀತಿ ಅವರು ಸುಸ್ಥಿರ ಸಮಾಜಕ್ಕೆ ಬುನಾದಿಯಾಗುವಂತಹ ವಚನಗಳನ್ನ ಕಟ್ಕೊಟ್ರು ಅನ್ನೋ ಒಂದು ವಿಚಾರವನ್ನ ನಾವು ತಿಳ್ಕೊಳ್ಳೋದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಶರಣೆಯರು ರಚಿಸಿದಂತಹ ಎಲ್ಲ ವಚನಗಳು ಕಾಯಕತ್ವದ ಆಧಾರದ ಮೇಲೆ ನಿಂತಿರುತ್ತೆ. ಗುರುಲಿಂಗ ಪೂಜೆ ಇರಬಹುದು, ಅವರು ಮಾಡ್ತಿದ್ದಂತಹ ಕಾಯಕ ಇರ್ಬೋದು, ಅಥವಾ ಅವರ ಜೀವನದ ಅನುಭವಗಳನ್ನ ಕಟ್ಕೊಟ್ಟಿದ್ದೇ ಹೆಚ್ಚಾಗಿ ನಾವು ನೋಡ್ಬೋದು. ಆದ್ರೆ ಅಮ್ಮುಗೆ ರಾಯಮ್ಮನವರ ವಚನಗಳಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ, ಅವರು ಈ ಅರಿವು, ಆಚಾರ, ವಿಚಾರ, ವೈಚಾರಿಕತೆ ಇವುಗಳ ಮೇಲೆ ಹೆಚ್ಚು ಗಮನವನ್ನ ಅವರು ಹರಿಸಿದ್ದಾರೆ. ಹಾಗಾಗಿ ಅರಿವಿನ ಒಂದು ಪರಿಕಲ್ಪನೆಯನ್ನ ಇಟ್ಕೊಂಡು ಅವರು ಸಾಕಷ್ಟು ವಚನಗಳನ್ನ ಕಟ್ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಅರಿವು ಅನ್ನೋದು ಯಾವ ರೀತಿ ಇರಬೇಕು, ನಾವು ಒಬ್ಬರನ್ನ ನೋಡಿದಾಗ ನಾವ್ ಯಾವ ರೀತಿ ಅವರನ್ನ ಅರ್ಥಕೋಬೇಕು, ಅಥವಾ ನಮ್ಮನ್ನ ಅವರು ಯಾವ ರೀತಿ ಅರಿತಾರೆ, ಈ ಅರಿವಿನ ನಡುವೆ ನಾವು ಭಗವಂತನನ್ನ ಯಾವ ರೀತಿ ಕಂಡ್ಕೋಬೇಕು ಅನ್ನೋ ಒಂದು ವಿಚಾರವನ್ನ ಅವರು ತಮ್ಮ ವಚನಗಳಲ್ಲಿ ಕಟ್ಕೊಡ್ತಾ ಹೋಗ್ತಾರೆ. ಅದಕ್ಕೆ ಒಂದೆರಡು ವಚನಗಳನ್ನ ನಾನು ಉದಾಹರಿಸ್ತೀನಿ. ಅರಿವು ಉಳ್ಳವರು ನೀವು ಅರಿಯದವರೊಡನೆ ನುಡಿಯದಿರಿ,
ಪೊಡವಿಯ ಶರಣರೆಂದು ನಿಮ್ಮ ಅರುವಿನ ಪ್ರಸಂಗವನ್ನು ಸುರದಿರಿ. ವೇಷಪೂರಿತರಾದವರ ಕಂಡು ನುಡಿಯದಿರಿ, ಅಮುಗೇಶ್ವರನೆಂಬ ಲಿಂಗವನರಿದವರು ಅಂತ. ಅಂದ್ರೆ ಈ ಪ್ರಪಂಚದಲ್ಲಿ ಕೊಚ್ಚಿಕೊಳ್ಳೋರೇ ಜಾಸ್ತಿ ಇರ್ತಾರೆ. ನಾನು ಎಲ್ಲ ಬಲ್ಲವನು, ನಾನೇ ಸರ್ವಜ್ಞ ಅಂತ ಹೇಳ್ಕೊಳ್ಳೋರು ಜಾಸ್ತಿ ಇರ್ತಾರೆ. ಹಂಗೆ ಆ ರೀತಿ ಎಲ್ಲವೂ ನನಗೆ ಗೊತ್ತಿದೆ ಅಂತ ಹೇಳ್ತಾ ಜಂಬ ಕೊಚ್ಕೊಳ್ಳೋದಾಗಿರ್ಲಿ, ಅಥವಾ ಎಲ್ಲವನ್ನೂ ತಿಳಿದವನು ನಾನು ಅಂತ ಹೇಳಿ ನಾನು ತಿಳ್ಕೊಂಡದ್ದನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ, ನಾನು ಹೇಳಿದ್ದನ್ನೇ ಕೇಳಿ ಅಂತ ಹೇಳೋದಿರ್ಬೋದು. ಹಾಗೆ ಈಗ ಸರ್ ಮಾತಾಡ್ತಾ ಹೇಳ್ತಾ ಇದ್ರು, ವೇಷಭೂಷಣಗಳ ಒಂದಾಗಿರುತ್ತೆ, ಮೇಲ್ನೋಟಕ್ಕೆ ಕಾಣೋದೇ ಒಂದಾಗಿದ್ರೆ ಒಳಗಡೆನೆ ಒಂದಿರುತ್ತೆ. ಅಂಥವ್ರ ಹತ್ರ ನಾವು ಹೇಗೆ ಇರಬೇಕು, ವರ್ತನೆಯನ್ನ ಅರಿಯೋದು ಹೇಗೆ ಆ ವಿಚಾರವನ್ನು ಕೂಡ ಅವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗೆ ಅಮುಗೇಶ್ವರನೆಂಬ ಲಿಂಗವನ್ನರಿದವರು ಅಂದ್ರೆ ಅಮುಗೇಶ್ವರ ಭಗವಂತನನ್ನ ಅರಿತುಕೊಂಡ ಮೇಲೆ ಅಲ್ಲಿ ಬೇರೆ ಒಂದು ಅರಿವಿನ ಒಂದು ವಿಚಾರ ಅಷ್ಟು ಆಗಿ ಬರೋದಿಲ್ಲ. ಯಾಕೆಂದ್ರೆ ಅಮುಗೇಶ್ವರನನ್ನ ಅರಿತ ಮೇಲೆ ಅಲ್ಲಿ ಎಲ್ಲವೂ ಅಗಣ್ಯ ಆಗೋಗ್ಬಿಡತ್ತೆ. ಯಾಕೆಂದ್ರೆ ಆ ಭಗವಂತನನ್ನ ನಾನು ಅರಿತಾ ಇದ್ದೀನಿ ಅಂದಾಗ ಈ ಓರೆ ಕೋರೆಗಳ ಏನಿದೆ ಅದನ್ನೆಲ್ಲ ನಾನು ಸರಿಪಡಿಸುವಂತ ಒಂದು ವಿಚಾರದಲ್ಲಿ ನಾನು ಹೋಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ವಚನವನ್ನ ಹೇಳ್ತಾರೆ. ಹಾಗೆ ಅರಿವು ಸಂಬಂಧವುಳ್ಳ ಪರಿಪೂರ್ಣ ಜ್ಞಾನಿಗಳ ಅಡಿಗಳಿಗೆ ನಾನೆರಗುವೆನಯ್ಯ, ಎಡೆದರಹಿಲ್ಲದ ಮೃಡನ ನೆನೆವರ ಅಡಿಗಳಿಗೆ ನಾನೆರಗುವೆನಯ್ಯ, ಕಡುಗಲಿಗಳ ಕಂಡಡೆ ಪರಶಿವನೆಂಬೆನಯ್ಯ, ಅಮುಗೇಶ್ವರ ಲಿಂಗವನರಿದ ಘನ ಮಹಿಮೆನೆಂಬೆನಯ್ಯ ಅಂತ. ಅಂದ್ರೆ ಈ ಅರಿವು ಸಂಬಂಧ ಮತ್ತೆ ಪರಿಪೂರ್ಣ ಜ್ಞಾನಿಗಳು, ಎಲ್ಲವನ್ನು ತಿಳ್ಕೊಂಡಂತ ಜ್ಞಾನಿಗಳು ಏನಿರ್ತಾರೆ, ತಪಸ್ವಿಗಳಾಗಿರ್ಬೋದು, ಶರಣರಾಗಿರಬಹುದು, ಅವರು ನಾ ಮೇಲೆ ಹೇಳಿದ ವಚನದಂತೆ ಕೊಚ್ಕೊಳಕ್ ಹೋಗೋದಿಲ್ಲ. ಎಲ್ಲವನ್ನು ಬಲ್ಲವನು ನಾನು ಅಂತ ಹೇಳಿ ಕೊಚ್ಕೊಳಕ್ ಹೋಗೋದಿಲ್ಲ. ಅವರು ಒಂದು ಪರಿಪೂರ್ಣ ಜ್ಞಾನವನ್ನ ಸಂಪಾದನೆ ಮಾಡಿರ್ತಾರೆ. ಅವರು ಮೌನವಾಗಿಯೇ ಇರ್ತಾರೆ. ಅಂಥವ್ರನ್ನ ನಾನು ಅಮುಗೇಶ್ವರ ಅಂತ ಹೇಳಿ ಅವ್ರಿಗೆ ನಾನು ಅವರ ಅಡಿಗಳಿಗೆ ಎರಗ್ತೀನಿ, ಅವರಿಗೆ ನಮಸ್ಕಾರ ಮಾಡ್ತೀನಿ. ಹಾಗೆ ಎಡೆಬಿಡದೆ ಮೃಡನ ನೆನೆವವರ, ಶಿವನ ಧ್ಯಾನವನ್ನ ಸದಾ ಮಾಡೋ ಅಂಥವರ ಪಾದಗಳಿಗೂ ನಾನು ನಮಸ್ಕರಿಸ್ತೀನಿ. ಕಡುಗಲಿಗಳ ಕಂಡಡೆ ಪರಶಿವನೆಂಬೆನಯ್ಯ, ವೀರರು ಧೀರರು ಯಾರಿರ್ತಾರೆ ಅವ್ರನ್ನ ಪರಶಿವನಿಗೆ ಹೋಲಿಸಿ ನಾವು ಅವರ ಒಂದು ಪಾದಗಳಿಗೂ ಕೂಡ ನಮಸ್ಕಾರ ಮಾಡ್ತೀನಿ. ಅಮುಗೇಶ್ವರ ಲಿಂಗವನ್ನರಿದ ಘನ ಮಹಿಮೆನೆಂಬೆನಯ್ಯ ಅಂತ. ಅಂದ್ರೆ ಅಮುಗೇಶ್ವರ ಲಿಂಗವನ್ನ ಯಾರು ಅರಿತ್ಕೋತಾರೆ ಅವರೇ ಅಲ್ಲಿ ಘನ ಮಹಿಮರಾಗ್ತಾರೆ, ಮಹಾತ್ಮರಾಗ್ತಾರೆ. ಸಕಲವನ್ನು ಅರಿತವರಂತಹ ಒಂದು ಸಾಲಿಗೆ ಅವರು ಸೇರ್ಕೊಂತಾರೆ. ಅಂತಹ ಒಂದು ಅರಿವು ನಮ್ಮಲ್ಲಿ ಇರಬೇಕು. ಯಾವುದೇ ಒಂದು ಅರಿವಿದ್ರೂ ಅಲ್ಲಿ ಭಗವಂತನನ್ನ ಅರಿಯೋದು ತುಂಬಾ ಕಷ್ಟ ಆಗುತ್ತೆ. ಅವನ ಒಂದು ಪರಿಕಲ್ಪನೆಯನ್ನ ತಿಳಿದುಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಅಂಥ ಒಂದು ಕಠಿಣದ ಕೆಲಸದಲ್ಲಿ ತಾವು ಒಂದು ಅರಿವನ್ನ ಸಂಪಾದನೆ ಮಾಡ್ಕೊಂಡಿದೀವಿ ಅಂದ್ರೆ ಅದಕ್ಕಿಂತ ಮಿಗಿಲಾದ ಅರಿವು ಮತ್ತೊಂದು ಇರೋದಿಲ್ಲ. ಅಂತವರೇ ಘನ ಮಹಿಮರು ಅನ್ನೋ ಅಂತ ಒಂದು ನಿಟ್ಟಿನಲ್ಲಿ ಅವರು ಅರಿವಿನ ಬಗ್ಗೆ ಸಾಕಷ್ಟು ವಚನಗಳನ್ನ ಕಟ್ಕೊಡ್ತಾರೆ. ಉತ್ತಮವಾದಂಥ ವಿಚಾರಧಾರೆ. ಯಾಕಂದ್ರೆ ಅರಿವಿನ ವಚನಗಳು ಇವತ್ತು ಸಮಾಜ ಹೇಗಿರಬೇಕು, ಯಾವ ರೀತಿಯ ಅರಿವನ್ನ, ಯಾವ ರೀತಿಯ ವಿಚಾರಧಾರೆಗಳನ್ನ ಒಳಗೊಂಡಿರಬೇಕು ಅನ್ನೋದನ್ನ ಅಮ್ಮುಗೆ ರಾಯಮ್ಮನ ವಚನದಲ್ಲಿ ನಾವು ನೋಡ್ಬೋದು. ಇವತ್ತು ಸಮಾಜ ಹೇಗಿದೆ ಅನ್ನಂದ್ರೆ ತನ್ನನ್ನು ತಾನು ವೈಭವೀಕರಿಸಿಕೊಳ್ಳಲು ಅಥವಾ ತಾನೇ ದೇವರಾಗಲು ಅಥವಾ ತಾನೇ ಮುಖ್ಯ ಸ್ತರಕ್ಕೆ ಬಂದು ನಿಲ್ಲಲು ಏನೆಲ್ಲ ಪ್ರಯತ್ನ ಪಡ್ತಾರೆ ಅಂತಹ ಮುಖ್ಯ ವ್ಯಕ್ತಿಗಳನ್ನ ಇಲ್ಲಿ ಕುರಿತು ಅಮ್ಮುಗೆ ರಾಯಮ್ಮ ದಿಟ್ಟವಾಗಿ ನೇರ ಚಾಟಿಯ ಮೂಲಕ ಹೇಳ್ತಾ ಹೋಗ್ತಾಳೆ. ಇಲ್ಲಿ ಆಚಾರ ವಿಚಾರಕ್ಕೆ ಬಂದಾಗಲೂ ಕೂಡ ಅಮ್ಮುಗೆ ರಾಯಮ್ಮ ಏನ್ ಹೇಳ್ತಾಳೆ ಅಂದ್ರೆ ನೈಜ ಆಚರಣೆಗಳು ಯಾವುವು, ತೋರಿಕೆಯ ಆಚರಣೆಗಳು ಯಾವುವು. ಯಾಕಂದ್ರೆ ಆಗಿನ ಒಂದು ಕಾಲಘಟ್ಟ ಏನಿದೆಯಲ್ಲ, 12ನೇ ಶತಮಾನದ ಕಾಲಘಟ್ಟ ಇರ್ತಕ್ಕಂಥದ್ದೇ ಅಂತಹ ಆಚಾರ ವಿಚಾರಗಳನ್ನು ವೈಭವೀಕರಿಸಿ ತಮ್ಮನ್ನು ತಾವು ಮೇಲು ಸ್ತರಕ್ಕೆ ತಂದುಕೊಂಡು ತಾವೇ ಮುಖ್ಯರು, ತಾವೇ ದೇವರು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಒಳಗೊಂಡಿರ್ತಕ್ಕಂಥ ಜನರಿಗೆ ನೇರ ಚಾಟಿ ಬಿಟ್ಟಿದೆ ಈ ವಚನಗಳು. ಅಂತ ಒಂದು ಆಚಾರ ವಿಚಾರಗಳಿಗೆ ಬಂದ್ರೆ ಅಮ್ಮುಗೆ ರಾಯಮ್ಮ ನೇರ ಮತ್ತೆ ದಿಟ್ಟವಾಗಿ ಉತ್ತರಗಳನ್ನ ಕೊಡ್ತಾ ಹೋಗ್ತಾಳೆ. ಅಂತ ವಚನಗಳ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಮುಂದೆ ಕೊಟ್ರೆ ಶುಪಾರ್ ಇದ್ದಾರೆ. ಸರ್, ಏನ್ ಹೇಳ್ತೀರಾ ಅಮ್ಮುಗೆ ರಾಯಮ್ಮನ ವಿಚಾರಗಳಲ್ಲಿ, ವಚನಗಳಲ್ಲಿ ಆಚಾರ ವಿಚಾರದ ಪರಿಕಲ್ಪನೆ ಹೇಗ್ ಮೂಡ್ ಬಂದಿದೆ ಅಂತ? ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ನೋಡಿ, ನಾವು ಶಿವಶರಣೆಯರನ್ನ ಪ್ರಮುಖವಾಗಿ ತೆಗೆದುಕೊಂಡಾಗ ಶರಣರ ಒಂದು ನುಡಿಗಳಿಗೆ ನಾವು ಹೋಲಿಸಿದಲ್ಲಿ ಬಹಳ ನೇರ ಮತ್ತು ನಿಷ್ಠುರತೆಯನ್ನ ನಾವು ಶರಣೆಯರ ಒಂದು ವಚನಗಳಲ್ಲಿ ಕಾಣಬಹುದು. ಬಹುಮುಖ್ಯವಾಗಿ ಅದರಲ್ಲೂ ಕಾಯಕ ತತ್ವದಡಿಯಲ್ಲಿ ನಾವು ಗಮನಿಸಿದಾಗ ನೇಕಾರ ಕುಟುಂಬದಿಂದ ಬಂದಂತ ಅನೇಕ ವಚನಕಾರರು ಇದ್ದಾರೆ. ಆದ್ಯ ವಚನಕಾರರು ದೇವರ ದಾಸಿಮಯ ದುಗ್ಗಳೆಯಿಂದ ಹಿಡಿದು ಸಾಕಷ್ಟು ವಚನಕಾರರು ನೇಕಾರ ಕುಟುಂಬದಿಂದ ಬಂದವರನ್ನು ನೋಡ್ತೀವಿ. ಬಹುಮುಖ್ಯವಾಗಿ ಅಮ್ಮುಗೆ ರಾಯಮ್ಮನ ನಾವು ಆಚಾರಶೀಲೆ ಅಂತಾನೆ ನಾವು ಗುರುತಿಸ್ತೀವಿ ಇಡೀ ವಚನ ಪರಂಪರೆಯಲ್ಲಿ.
ಆ ಒಂದು ಕಾಯಕ ನಿಷ್ಠೆಯ ಒಂದು ಯಾವ ರೀತಿ ಅವರು ಕಾಯಕ ನಿಷ್ಠೆಯನ್ನು ಮಾಡಿರ್ತಾರೆ ಅಂತ ಅದ್ರ ಮೇಲೂ ನಾವು ಗುರುತಿಸ್ತೇವೆ. ಕಾಯಕ ನಿಷ್ಠೆ ಅಂತ ಒಬ್ಬರನ್ನ ಗುರುತಿಸಿರ್ವಿ, ಲಿಂಗ ನಿಷ್ಠೆ ಅಂತ ಒಬ್ಬರನ್ನ ಗುರುತಿಸ್ತೀವಿ, ಕ್ರಾಂತಿಕಾರಣಿ ಅಂತ ವೀರಗಾರಣೆ ಅಂತ ಒಬ್ಬರನ್ನ ಗುರುತಿಸ್ತೀವಿ. ಹಿಂಗೆ ಒಬ್ಬೊಬ್ಬರನ್ನ ಒಂದೊಂದು ಗುರುತಿಸುವಾಗ ಆಚಾರಶೀಲಿ ಅಂತಂದು ಇವ್ರನ್ನ ಗುರುತಿಸ್ತೀವಿ. ಬಹುತೇಕ ಒಂದು ಶಿವಶರಣರು ಒಂದು ಭಕ್ತಿ ಪಂಥ 16ನೇ ಶತಮಾನದಲ್ಲಿ ಬಂದಂತ ದಾಸಪಂಥ ಇರಬಹುದು, ಶರಣ ಪಂಥ, ಎರಡು ಸಹ ಭಕ್ತಿ ಪಂಥನೇ. ಭಕ್ತಿ ಪಂಥದಲ್ಲಿ ಪ್ರಮುಖವಾದ 2 ಅಂಶಗಳು ಅಂತಂದ್ರೆ ಆಚಾರ ಮತ್ತು ವಿಚಾರ ಬಹಳ ಮುಖ್ಯ. ನಮ್ಮ ಬದುಕಿನ ಒಂದೇ ನಾಣ್ಯದ 2 ಮುಖಗಳು ಆಚಾರ ವಿಚಾರಗಳು. ಈ ಒಂದು ವೈಚಾರಿಕತೆ ಬಗ್ಗೆ ಆಲ್ರೆಡಿ ನಮ್ಮ ಮೂರ್ತಿ ಸರ್ ಮಾತಾಡಿದ್ರೆ, ಆಚಾರ ಮತ್ತು ಅರಿವು ಇದೆಯಲ್ಲ, ಒಂದ್ರಾಗೊಂದಿರ್ತಕ್ಕಂಥ ಒಂದು ಬಿಂದುಗಳು ಇದ್ದಂಗೆ ಅವು ಆಚಾರ ಮತ್ತು ಅರಿವು. ಹಿಂಗೆ ಆಚಾರ ಹೆಂಗಿರಬೇಕು, ಒಬ್ಬ ಮನುಷ್ಯನ ಆಚಾರವನ್ನ ನೋಡಿ ಗುರುತಿಸ್ತೀವಿ. ಒಂದು ವ್ಯಕ್ತಿತ್ವವನ್ನ ನಾವು ಅಳತೆಗೋಲನ್ನ ಮಾಡ್ತೀವಿ. ಆಚಾರ ಇರ್ಬೋದು, ಅವನ ವಿಚಾರವನ್ನಿರ್ಬೋದು, ಅವನು ಹಿಂಗೆ ಅಂತ ನಾವು ಗುರುತಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಆಚಾರ ಮತ್ತು ವಿಚಾರ ವಿಷಯಕ್ಕೆ ಬಂದಾಗ ಇಡೀ ಶಿವಶರಣರು ಒಂದು ಪಾರದರ್ಶಕವಾಗಿ ಕನ್ನಡಿಯಂತೆ ಇದ್ರು ನಮಗೆ. ಯಾಕೆಂತಂದ್ರೆ ನಡೆ ನುಡಿ ಒಂದಾದ ಭಕ್ತಿ ಅವ್ರದ್ದಾಗಿತ್ತು. ನುಡಿದಂತೆ ಅವರು ನಡೆದವರು, ನಡೆದಂತೆ ನುಡಿದವರು. ಅದಕ್ಕಾಗಿ ನಾವು ಅನುಭಾವಿಗಳು ಅಂತ ಕರಿತೀವಿ. ಅದಕ್ಕೂ ಈಗಾಗಲೇ ಒಂದು ನಾವು ಅನುಭಾವಿಗಳ ಬಗ್ಗೆನೂ ಮಾತಾಡಿದೀವಿ. ಅನುಭಾವಿಗಳು ಈ ನಾವು ಮಾತಾಡಿದ್ದೆಲ್ಲ ಅನುಭಾವಿಗಳಾಗಲ್ಲ. ಯಾವುದೋ ಅನುಭವದ ಒಂದು ತಿದಿ ಒತ್ತಿ ನಮ್ಮ ಬದುಕಿನ ತಲ್ಲಣಗಳನ್ನ ಸ್ಪಂದಿಸಿ ಹೊರಗಡೆ ಬರುತ್ತೆ ಭಾವಗಳು, ಅವುಗಳನ್ನ ನಾವು ಅನುಭಾವಗಳು ಅಂತ ಕರಿತೀವಿ. ಅನುಭವದ ಮುಖೇನ ಬಂದಂತ ಒಂದು ನುಡಿಗಳನ್ನೇ ನಾವು ಅನುಭಾವಗಳು ಅಂತ ಕರಿತೀವಿ. ಇವು ಎಲ್ಲವನ್ನು ನೋಡಿದಾಗ ಒಂದು ಆಚಾರ ಮತ್ತು ವಿಚಾರ ಇದೆಯಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಮೌಲ್ಯವರ್ಧನೆಯನ್ನ ನಮಗೆ ಕಾಣಿಸ್ತಕ್ಕಂಥದ್ದು ಇದೇ ಒಂದು ದಿಸೆಯಲ್ಲಿ. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ನಮ್ಮ ಆಚಾರ ವಿಚಾರಗಳು ಇರಬೇಕು ಎಂಬುದನ್ನ ಅಮಿಗರಾಯಮ್ಮ ಬಹಳ ಸೊಗಸಾಗಿ ಸಾಕಷ್ಟು ವಚನಗಳಲ್ಲಿ, ಅವರ 118 ವಚನಗಳಲ್ಲಿ ಇವು 4 ವಿಷಯಗಳೇ ಹೆಚ್ಚಾಗಿ ಪ್ರತಿಬಿಂಬಿಸ್ತಕ್ಕಂಥದ್ದು ನಾವು ನೋಡ್ತೀವಿ. ಅವ್ರು ಹೇಳ್ತಾರೆ ಒಂದ್ ಕಡೆಗೆ, ಅರಿಯ ಬಲ್ಲಡೆ ವಿರಕ್ತನೆಂಬೆನು, ಆಚಾರವನ್ನರಿದಡೆ ಅಭೇದ್ಯನೆಂಬೆನು, ಸ್ತುತಿ ನಿಂದೆಗೆ ಹೊರಗಾದಡೆ ಸುಮ್ಮಾನಿ ಎಂಬೆನು, ಘನ ತತ್ವವನ್ನರಿದು ಶಿಶು ಕಂಡ ಕನಸಿನಂತೆ ಇದ್ದಡೆ ಶಿವಜ್ಞಾನಿ ಎಂಬೆನೆಯ ಮುಗೇಶ್ವರ ಅಂತಾರೆ ಒಂದು ಕಡೆ ಅವರು. ಅರಿಯ ಬಲ್ಲಡೆ ವಿರಕ್ತನೆಂಬನು. ಅರಿ ಅಂತಂತಂದ್ರೆ ಇಲ್ಲಿ ಅರಿವು ಮತ್ತು ಅರಿ ಅಂತಂದ್ರೆ ನೋಡಿ, ಅರಿ ಎಂಬ ಒಂದು ಶಬ್ದ ಕಾವ್ಯ ಅಂತಂದ್ರೆ ಇವತ್ತಿನ ನಾವು ಹೇಳ್ತೇವೆ ಒಂದು ಅದಕ್ಕೆ ಒಂದು ಉಕ್ತಿಯನ್ನು ಕೊಡ್ಲಿಕ್ಕೆ ಅಥವಾ ಆ ಕಾವ್ಯವನ್ನ ನಾವು ಅರ್ಥೈಸ್ಲಿಕ್ಕೆ ನಾವು ಬಳಸ್ತೀವಿ. ಶಬ್ದಗಳನ್ನ ಆಡ್ತಕ್ಕಂಥ ಆಟ ಅಂತ ಕರಿತೀವಿ ನಾವು. ಶಬ್ದಗಳನ್ನ ಆಟ ಆಡ್ತಕ್ಕಂಥದ್ದೇ ಒಂದು ಕಾವ್ಯ ಅಂತ. ಈ ಒಂದು ಶಬ್ದಗಳ ಒಂದು ಚತುರತೆ ಬೇಕು ಒಂದು ಕಾವ್ಯ ಕಟ್ಟುವಲ್ಲಿ. ಇಲ್ಲಿ ವಚನಕಾರರಲ್ಲೂ ಅದನ್ನೇ ಕರಿತೀವಿ. ಇವತ್ತಿಗೂ ಸಹ ಒಂದೊಂದು ವಚನವನ್ನು ಅರ್ಥೈಸ್ಕೊಳ್ಳಿಕ್ಕೆ ನಮಗೆ ಶಬ್ದ ಭಂಡಾರ ಅಂತ ನಾವು ಸಾಗಬೇಕಾಗಿದೆ ಅಂತ ಒಂದು. ಇಲ್ಲಿ ಹರಿ ಅಂದ್ರೆ ವೈರಿ ಅಂತ ಆಗುತ್ತೆ, ಇಲ್ಲಿ ಬಹುಮುಖ್ಯ ವೈರಿ ಅಂತ ಆಗುತ್ತೆ, ಅಂದ್ರೆ ಅರಿವು ಅಂತ ಆಗುತ್ತೆ, ತಿಳುವಳಿಕೆ ಅಂತಾನೂ ಆಗುತ್ತೆ. ಇಲ್ಲಿ ಶಬ್ದ ಒಂದು ಭೇದಿಸ್ತಕ್ಕಂಥದ್ದು ಇದೆಯಲ್ಲ, ಅವರು ಹರಿಯ ಬಲ್ಲಡೆ ವಿರಕ್ತನೆಂಬನು ಅಂದ್ರೆ ಇಲ್ಲಿ ಹರಿ ಅಂತಂದ್ರೆ ನಾವು ದೇವರಂತ ತಗೋ. ಇಲ್ಲಿ ಹರಿಯ ಬಲ್ಲನೆ ಒಂದು ಅರಿವು, ಇನ್ನೊಂದು ಶತ್ರು. ಇವು ಎಲ್ಲವನ್ನೂ ಒಂದು ಬಲ್ಯ, ಅದನ್ನ ನಾವು ಗೊತ್ತು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಕ್ಕಂಥ ಇದೆ, ಅವನು ನಿಜವಾದ ವಿರಕ್ತ ಅಂತ. ಆಮೇಲೆ ಹೇಳ್ತಾರೆ ಆಚಾರವನ್ನರಿದಡೆ. ನಮಗೆ ಆಚಾರ ಬೇಕು, ಒಂದು ಬದುಕಲ್ಲಿ ಒಂದು ನಿರ್ದಿಷ್ಟವಾದಂಥ ಒಂದು ವೇ ಬೇಕು, ನಮಗೆ ಒಂದು ಶಿಷ್ಟಾಚಾರ ಬೇಕು, ನಮಗೆ ಆಚರಣೆಗಳು ಬೇಕು. ಯಾವ ರೀತಿ ನನ್ನ ಬದುಕನ್ನು ನಾನು ಸಾಗಿಸ್ಕೊಳ್ಬೇಕು ಎಂಬುದು ಒಂದು ಇದೆ, ಮೆಟ್ಲುಗಳಿದಾವಲ್ಲ, ಈ ಮೆಟ್ಲುಗಳನ್ನೇ ನಾವು ಆಚಾರಗಳು ಅಂತ ಕರಿತೀವಿ. ಪ್ರತಿದಿನ ನನ್ನ ಏನು ನಾವು ದಿನಚರಿ ಅಂತ ಕರಿತೇವಲ್ಲ, ಅದೇ ನಮ್ಮ ಆಚಾರಗಳನ್ನ ಹೇಳ್ತಕ್ಕಂಥದ್ದು. ಹಿಂಗೆ ಆಚಾರವ ನರಿದಡೆ ಅಭೇದ್ಯನೆಂಬುದು. ಭೇದ್ಯ ಅಂದ್ರೆ ಭೇದಿಸ್ತಕ್ಕಂಥದ್ದು. ನಾವು ಅವನನ್ನು ನಿಜವಾಗಿ ಅರ್ಥೈಸ್ಲಿಕ್ಕೆ ಸಾಧ್ಯ ಇದೆ. ಅಭೇದ ಅಂದ್ರೆ ಅರ್ಥವನ್ನ ಮಾಡಿಕೊಳ್ಳಕ್ಕೆ ಆಗದೆ ಇರ್ತಕ್ಕಂಥವನು. ಅಭೇದನಂತ ಯಾರನ್ನ ಕರಿತೀವಿ ಅಂದ್ರೆ ಶಿವನನ್ನು ಕರಿತೀವಿ. ಶಿವಶರಣರ ದೃಷ್ಟಿಯಲ್ಲಿ ಅವನೊಬ್ಬ ಅಭೇದ್ಯ ಅಂತ ಕರಿತೀವಿ ನಾವು, ಅವ್ಯಕ್ತ ಅಂತ ಕರಿತೀವಿ, ಅಪ್ರಮಾಣ ಅಂತ ಕರಿತೀವಿ. ಈ ದಿಶೆಯಲ್ಲಿ ನಿಜವಾಗಿ ಒಂದು ಶರಣರ ಒಂದು ಶಿವನ ಆಚಾರವನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾನೆ ಅವನ ಅಭೇದ ಅಂತ ನಾವು ಕರಿತೀನಿ ಅವರನ್ನ. ಸ್ತುತಿ ನಿಂದೆಗೆ ಹೊರಗಾದಡೆ, ಇದು ಬಹಳ ಮುಖ್ಯ. ಶರಣರ ದೃಷ್ಟಿಕೋನದಲ್ಲಿ ಇಡೀ ಶರಣರ ಬದುಕಿದ್ದೇ ಈ ಒಂದು ಅಂಶದ ಹಿನ್ನೆಲೆಯಲ್ಲಿ. ಸ್ತುತಿಗೂ ಸಹ ಅವರು ಹಿಗ್ಗಿದವರಲ್ಲ, ನಿಂದೆಗೂ ಸಹ ಕುಗ್ಗಿದವರಲ್ಲ. ನಾವು ಹೇಳ್ತೇವೆ ಹೊಗಳಿಕೆಗೆ ಇಗ್ತಕ್ಕಂಥದ್ದು, ತೆಗಳಿಕೆಗೆ ಕುಗ್ತಕ್ಕಂಥ ನಮ್ಮ ಒಂದು ಗಾದೆ ಐತೆ, 6 ಏರಲ್ಲ 3 ಇಳಿಯಲ್ಲ ಅಂತ. ಒಂದು ಸಮಸ್ಥಿತಿಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ ಇಲ್ಲಿ. ಸ್ತುತಿ ನಿಂದೆಗೆ ಹೊರಗಾದಡೆ, ಇವು ಎರಡನ್ನ ನಾವು ಮೀರಿ ನಿಂತಾಗ ನಮ್ಮ ಭಾವ
ನಾವು ಸ್ತುತಿಗೂ ನಾನು ಹಿಗ್ದನೆ ಅಥವಾ ನಿಂದೆ ಬಂದಾಗ ಕುಗ್ದನೆ ಸಮಚಿತ್ತ ಭಾವದಿಂದ ನನ್ನ ಬದುಕನ್ನು ನಾನು ಸಾಗಿಸ್ತೀನಿ ಅಂತ ಒಂದು ಭಾವ ಇದ್ದಾಗ ಅದ ಹೇಳ್ತಾರೆ, ಹೊರಗಾದಡೆ ಸುಮ್ಮಾನಿ ಎಂಬೆನು. ಅವನ ಒಂದು ಘನ ವ್ಯಕ್ತಿತ್ವ ಅಂತ ಕರಿತೀನಿ. ಒಂದು ನಾನೇನು ಅಮುಗೇಶ್ವರನನ್ನು ಕಾಣ್ತೀನಿ, ಆ ಒಂದು ಎತ್ತರಕ್ಕೆ ಅವರನ್ನು ನಾನು ಹೋಲಿಸ್ತೀನಿ ಅಂತ ಇಲ್ಲಿ ಹೇಳ್ತಾಳೆ ರಾಯಮ್ಮ. ಮತ್ತೆ ಮುಂದೆ ಹೇಳ್ತಾರೆ, ಘನ ತತ್ವವನ್ನರಿದು. ಘನ ತತ್ವ ಅಂತ ನಮ್ಮ ಶರಣ ತತ್ವದಡಿಯಲ್ಲಿ ಸಾಕಷ್ಟು ನಮ್ಮ ಅಷ್ಟಾಂಗ ತತ್ವಗಳು ಬರ್ತವೆ, ಷಟ್ ಸ್ಥಳಗಳು ಬರ್ತವೆ. ಅವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಬದುಕನ್ನ ಸಾಗಿಸ್ಕೊಂತ ಹೋಗ್ತಕ್ಕಂಥದ್ದು. ಪ್ರತಿಯೊಂದೊಂದು ಭಕ್ತಿ ಸ್ಥಳ ಇರ್ಬೋದು, ಅಲ್ಲಿ ಪ್ರಸಾದಿ ಸ್ಥಳ ಇರ್ಬೋದು, ಶರಣ ಸ್ಥಳ ಇರ್ಬೋದು, ಮುಂದೆ ಸಾಕಷ್ಟು ನಮಗೇನ ಷಟ್ ಸ್ಥಳಗಳು ಬರ್ತವೆ. ಅವುಗಳನ್ನ ಅರ್ಥ ಮಾಡಿಕೊಂಡು ಮತ್ತೆ ಶಿವನ ತತ್ವಗಳು ಏನಿದ್ವು ಅವುಗಳನ್ನ ಅರ್ಥ ಮಾಡಿಕೊಂಡಾಗ ಅದನ್ನ ಅರ್ಥಕೊಂಡಾಗ ಮಾತ್ರ ಹೆಂಗಿರ್ತಾರೆ ಅಂತ, ಶಿಶು ಕಂಡ ಕನಸು ಇದ್ದಡೆ. ಒಂದು ಸಣ್ಣ ಮಗು ಕನಸು ಕಾಣುತ್ತೆ ಅಂತಂದ್ರೆ ಅಷ್ಟೊಂದು ಪಾರದರ್ಶಕವಾಗಿ ನಿಷ್ಕಲ್ಮಶವಾಗಿರುತ್ತೆ ಅಂತ. ಇಂಥ ಒಂದು ಭಕ್ತರನ್ನ ನಾನು ಏನಂತ ಕರಿತೀನಿ ಅಂತ, ಶಿವಜ್ಞಾನಿ ಎಂಬೆನಯ್ಯ ಅಂತ ಕರೀತಾರೆ. ಶಿವಜ್ಞಾನಿ ಎಂಬೆನಯ್ಯ ಅಮುಗೇಶ್ವರ ಅಂತ. ಹಿಂಗೆ ಆಚಾರ ವಿಚಾರಗಳು ನಮ್ಮ ನಿತ್ಯದ ಬದುಕನ್ನು ಯಾವ ರೀತಿ ಒಂದು ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗ್ತವೆ. ಆದ್ರೆ ಒಬ್ಬ ಉನ್ನತ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಬೇಕಾದ್ರೆ ನಮ್ಮ ಆಚಾರ ವಿಚಾರಗಳು ಹೇಗಿರಬೇಕು ಎಂಬುದನ್ನ ಇಲ್ಲಿ ಅಮ್ಮಿಗರಾಯಮ್ಮ ಈ ವಚನದಲ್ಲಿ ಹೇಳಿರ್ತಕ್ಕಂಥದ್ದು ನಾವು ನೋಡಬಹುದು. ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ರು. ಪ್ರತಿಯೊಬ್ರು ಕೂಡ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಇವತ್ತು ಆಚಾರ ವಿಚಾರಗಳನ್ನ ಅನುಸರಿಸಿ ಮುನ್ನಡಿತಕ್ಕಂಥವ್ರು. ಯಾಕಂದ್ರೆ 12ನೇ ಶತಮಾನಕ್ಕೆ ಬಂದಾಗ ಆಚಾರ ವಿಚಾರಗಳು ಹೇಗಿರ್ಬೇಕು ಅನ್ನೋದು ಮುಖ್ಯವಾಗಿ. ಇಲ್ಲಿ ಲಿಂಗ ಭೇದವಾಗಿ, ವರ್ಣ ಭೇದವಾಗಿ, ವರ್ಗ ಭೇದವಾಗಿ, ಜಾತಿ ಭೇದವಾಗಿ ಮಾಡ್ತಕ್ಕಂಥ ನಿಜವಾದ ಆಚರಣೆ ಇಲ್ಲಿ ಆಚಾರ ವಿಚಾರಗಳು ಅನ್ನೋದು ನಮ್ಮ ವಚನ ಸಾಹಿತ್ಯದಲ್ಲಿ ಬಂದಿರತಕ್ಕಂಥದ್ದು. ಇದು ಬಹುಮೌಲ್ಯವಾಗಿರ್ತಕ್ಕಂಥ ಆಚಾರ ವಿಚಾರಗಳು. ಇವತ್ತೇನಾದ್ರೂ ಸಮಾಜ ಏನಾದ್ರೂ ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಆಚಾರ ವಿಚಾರಗಳು ಅಂತಂದ್ರೆ ಇಂತಹ ಭೇದವಿಲ್ಲದಿರ್ತಕ್ಕಂಥ ವಚನಗಳನ್ನ ಆಚಾರಗಳನ್ನ ಪಾಲನೆ ಮಾಡಿದ್ದೇ ಆಗಿದ್ರೆ ಅದು ನಿಜವಾದಂತಹ ದೇವರಿಗೆ ಸಲ್ತಕ್ಕಂಥ ಆಚಾರ ವಿಚಾರಗಳಾಗಿವೆ ಅನ್ನೋ ವಿಚಾರವನ್ನ ಕೊಟ್ರೇಶ್ ಉಪ್ಪಾರ್ ಅವರು ತುಂಬಾ ಚೆನ್ನಾಗಿ ಅದನ್ನ ಹೇಳಿದ್ರು. ಒಂದು ಹಂತದಲ್ಲಿ ಅನುಭಾವಿಗಳನ್ನ ನೋಡಿದ್ವಿ, ಆಮೇಲೆ ಮೂರ್ತಿ ಸಾರರಿಂದ ವೈಚಾರಿಕತೆಯ ಬಗ್ಗೆ ಹೇಳಿದ್ರಿ, ಆಮೇಲೆ ಅರಿವಿನ ಬಗ್ಗೆ ಲತಾಮಣಿ ಅವರು ಹೇಳಿದ್ರು, ಆಚಾರ ವಿಚಾರಗಳ ಬಗ್ಗೆ ಕೊಟ್ರೇಶ್ ಸರ್ ಹೇಳಿದ್ರು. ಈ ಒಂದು ಹಂತದಲ್ಲಿ ಇಷ್ಟೆಲ್ಲ ಅಮ್ಮುಗೆ ರಾಯಮ್ಮನ ವಚನಗಳನ್ನ ಒಂದು ಅರ್ಥೈಸುವಿಕೆ ನಡೀತು. ಇಷ್ಟಕ್ಕೆ ನಾವು ನಿಲ್ತರೆ ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ಪರಿಪೂರ್ಣತೆಯನ್ನ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಮತ್ತೆ ಕೆಲವು ವಚನಗಳು ನಮ್ಮ ಸಮಾಜಕ್ಕೆ ಬಿಟ್ಕೊಂಡಿರ್ತಕ್ಕಂಥ ಸಂದೇಶಗಳಾಗಿ ಇವತ್ತು ಅಮ್ಮುಗೆ ರಾಯಮ್ಮ ನಮ್ಮ ಮುಂದೆ ಕೊಡ್ತಾರೆ. ಮುಂದಿನ ಹಂತದಲ್ಲಿ ಮತ್ತೆ ಇವೇ ಚರ್ಚೆಗಳನ್ನ ಮಾಡ್ತಾ ಮತ್ತೆ ಸತೀಶ್ ಸರ್ ಹೋಗ್ತೀನಿ. ಸರ್, ವಚನಗಳಲ್ಲಿ ಅನುಭಾವಿಗಳ ಪರಿಕಲ್ಪನೆ, ಯಾಕಂದ್ರೆ ಇವತ್ತು ನಾವ್ ಏನಾದ್ರೂ ಒಂದು ಕಟ್ಟು ಕೊಡ್ತೀವಿ ಅಂತಂದ್ರೆ ಅದು ಸುಮ್ಮನೆ ಹಾಗೆ ಬರೆದ್ಬಿಟ್ಟು ಆ ಪದಗಳ ಗುಚ್ಛವನ್ನ, ಪದಗಳ ಗುಂಪನ್ನ ಹಾಗೆ ಕಟ್ಕೊಡ್ತಕ್ಕಂಥದ್ದಲ್ಲ. ಅನುಭಾವಿಗಳ ಮೂಲಕ ಕಟ್ಕೊಟ್ಟಿರ್ತಕ್ಕಂಥ ವಚನಗಳಿದೆಯಲ್ಲ, ಆ ವಚನಗಳು ಅಮ್ಮುಗೆ ರಾಯಮ್ಮಲ್ಲಿ ಹೇಗೆ ಮೂಡ್ಬಂದಿವೆ, ಮತ್ತೇನ್ ಹೇಳ್ತೀರಾ ಅಂತ. ಅಮ್ಮುಗೆ ರಾಯಮ್ಮನನ್ನ ನಾನು ಒಂದು ನಿಷ್ಠೂರವಾದಿ ಶರಣೆ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಯಾಕೆ ನಾನು ನಿಷ್ಠೂರವಾದಿ ಶರಣೆ ಅಂತ ಕರಿತೀನಿ ಅಂತಂದರೆ, ಬದುಕಿನ ಅನೇಕ ಮಜಲುಗಳನ್ನು ಕಂಡು ಕೇಳಿ ಅನುಭವಿಸಿ ಅಥವಾ ನೋಡಿ ಅಲ್ಲಿರ್ತಕ್ಕಂಥ ಮೌಢ್ಯತೆ, ಅಲ್ಲಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ನಿಷ್ಠೂರವಾಗಿ ತನ್ನ ವಚನಗಳ ಮೂಲಕ ಹೇಳಕ್ಕೆ ಮುಂದಾಗಿದ್ದಾಳೆ ಅಮ್ಮುಗೆ ರಾಯಮ್ಮ. ಸೊ ಹಾಗಾಗಿ ಈ ಶರಣೆಯನ್ನು ನಾನು ನಿಷ್ಠುರವಾದಿ ಶರಣೆ ಅಂತ ಕರೆಯಕ್ಕೆ ಇಷ್ಟಪಡ್ತೇನೆ. ಉದಾಹರಣೆಗೆ, ಒಬ್ಬ ಅನುಭಾವಿ ಯಾವ ಮಟ್ಟಿಗೆ ಇರಬೇಕು, ಅವನಲ್ಲಿರ್ತಕ್ಕಂಥ ನಡೆ ನುಡಿ ರೀತಿಗಳು ಯಾವ ಮಟ್ಟಿಗೆ ಇದ್ದಾಗ ಮಾತ್ರ ಅವನೊಬ್ಬ ಅನುಭಾವಿ ಅಂತ ಕರೆಯಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಒಂದು ವಚನದಲ್ಲಿ ಹೇಳ್ತಾಳೆ. ಅನುಭಾವಿಗೆ ಅಂಗ ಶೃಂಗಾರವುಂಟೆ, ಅನುಭಾವಿಗೆ ಕಾಮಕ್ರೋಧವುಂಟೆ, ಅನುಭಾವಿಗೆ ನಾಹಂ ಸೋಹಂ ಕೋಹಂ ಎಂಬ ಭ್ರಾಂತಿಯ ಭ್ರಮೆ ಉಂಟೆ ಅಂತ ಹೇಳ್ತಾನೆ. ಇಲ್ಲಿ ಹೇಳ್ತಕ್ಕಂಥ ವಿಚಾರ ಅಂತಂದರೆ, ಅನುಭಾವಿಯಾಗಿರ್ತಕ್ಕಂಥವನು, ಸದ್ವಿಚಾರವನ್ನು ಅಳವಡಿಸ್ಕೊಂಡಿರೋನು ಅಥವಾ ಲಿಂಗಧಾರಣೆ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಸಮಾಜದಲ್ಲಿ ತನ್ನ ನಡೆನುಡಿಯನ್ನು ಇಟ್ಕೋಬೇಕು, ಅದನ್ನು ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋ ವಿಚಾರಕ್ಕೆ ಹೇಳ್ತಾ ಈ ಒಂದು ವಚನದಲ್ಲಿ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಎಲ್ಲವನ್ನೂ ಕೂಡ ಅರಿಷಟ್ವರ್ಗಗಳನ್ನು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ ನಾವು ಅನುಭಾವಿ ಅಂತ ಕರಿತೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಕ್ ಹೋಗ್ತಾರೆ. ಅನುಭಾವಿಗೆ ನನ್ನವರು ತನ್ನವರೆಂಬ ಗನ್ನ ಗದಕಿನ ಮಾತುಂಟೆ, ಅನುಭಾವಿ ಪರಿಯ ಹೇಳಿಕೆ ಕೇಳಿರಣ್ಣ, ನೀರ ಮೇಲಿನ ತೆಪ್ಪದಂತೆ ಸಮುದ್ರದೊಳಗಣ ಬೇಗುಂಡಿನಂತೆ, ಇರಬಲ್ಲಡೆ ಅನುಭಾವಿಗಳೆಂಬೆನೆಯ. ವಚನಗಳ ಓದಿ ವಚನಗಳ ಕೇಳಿ ಕಂಡ ಠಾವಿನಲ್ಲಿ ಬಂಡುಗಳೆವ ಭಗಭಂಡರ ಆತ್ಮತೇಜಕ್ಕೆ ತಿರುಗುವ ವೇಷಧಾರಿಗಳ ಕಂಡು ಅನುಭಾವಿಗಳೆಂದೆಡೆ ಅಘೋರ ನರಕ ತಪ್ಪದು ಕಾರಣ
ಅಮೋಘೇಶ್ವರ ಅಂತ ಹೇಳ್ತಾರೆ. ಅಂದರೆ ಆಗ ವಚನಗಳನ್ನು ಕೇಳಿ ಓದಿ ಅಲ್ಲಿರ್ತಕ್ಕಂಥ ಸದ್ವಿಚಾರಗಳನ್ನು ಅಳವಡಿಸ್ಕೊಳ್ಳಕ್ಕಾಗ್ದಲೇ ಕೇವಲ ಭಗಭಂಡರಂತೆ ತಿರುಗ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಒಂದು ಅನುಭಾವಿಗಳೆಂದು ಕರೆದಿದ್ದೇ ಆದರೆ ನನಗೆ ಘನಘೋರ ನರಕ ತಪ್ಪಿದ್ದಲ್ಲ ಅಂತ ಹೇಳಿ ಅಂಥ ವ್ಯಕ್ತಿಗಳನ್ನು ಟೀಕೆ ಮಾಡ್ತಾಳೆ. ಮತ್ತೊಂದು ಸಣ್ಣ ವಚನವನ್ನು ಹೇಳ್ತಾ ಇಲ್ಲಿ ಏನು ಹೇಳ್ತಾ ಇದ್ರೆ, ಒಬ್ಬ ವ್ಯಕ್ತಿ ಯಾವ ಮಟ್ಟಿಗೆ ಯಾರನ್ನು ನಾವು ಸದ್ವಿಚಾರವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು, ಉತ್ತಮವಾದ ವ್ಯಕ್ತಿಗಳಂತ ಕರಿತೀವಿ ಅಂತ ಹೇಳ್ತಾ, ಕಾಗೆಯ ಮರಿ ಕೋಗಿಲೆ ಆಗಬಲ್ಲದೆ, ಆಡಿನ ಮರಿ ಆನೆ ಆಗಬಲ್ಲದೆ, ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲದೆ, ಅರಿವು ಆಚಾರ ನಮ್ಯ ಜ್ಞಾನವನ್ನರಿಯದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗೋದು ಅಮುಗೇಶ್ವರ ಅಂತ ಹೇಳ್ತಾನೆ. ಏನ್ರೆ ಬೂಟಾಟಿಕೆಯ ಭಕ್ತಿನ ತೋರಿಸ್ತಕ್ಕಂಥವ್ರು, ನಾಮವನ್ನು ತಿಳ್ಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ನಾಮವನ್ನು ಹೇಳ್ಕೊಂಡು ಮನಸ್ಸಿನಲ್ಲಿ ದುಷ್ಟ ವಿಚಾರಗಳನ್ನು ಅಳವಡಿಸ್ಕೊಂಡು ಹೊರಗಿನಲ್ಲಿ ಕೇವಲ ಗೋಮುಖ ವ್ಯಾಘ್ರದಂತೆ ವ್ಯಾಘ್ರತನ ಮನೆಯಲ್ಲಿ ಒಳಗಡೆ ಇರ್ತಿದೆ, ಆದರೆ ಗೋಮುಖ ರೀತಿಯಲ್ಲಿ ವರ್ತಿಸ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಯಾವತ್ತೂ ಕೂಡ ಅಂಥವ್ರ ಮುಖವನ್ನು ನೋಡೋಕ್ಕಾಗಲ್ಲ ಅನ್ನೋದನ್ನು ಇಲ್ಲಿ ದಿಟ್ಟತನದಿಂದ ಟೀಕೆ ಮಾಡ್ತಾಳೆ ಅಂಥ ಒಂದು ಗಾವಿಲರನ್ನ. ಓಕೆ, ಇಲ್ಲಿ ಅನುಭಾವಿಗಳು ಅಂತಂದ್ರೆ ಅರಿತವರು, ಅನುಭಾವಿಗಳನ್ನ ಜೀವನದ ತತ್ವವನ್ನು ತಿಳ್ಕೊಂಡಿರ್ತಕ್ಕಂಥ ಅನುಭಾವಿಗಳು ಅಂದ್ರೆ ಜ್ಞಾನಿಗಳು. ಹಾಗಿದ್ರೆ ನಮಗೆ 12ನೇ ಶತಮಾನದಲ್ಲಿ ಅನುಭಾವಿಗಳ ಒಂದು ಪಂಗಡವನ್ನೇ ನೋಡಿರ್ಬೋದು. ಅಂತಹ ಪಂಗಡವನ್ನ ನೇರವಾಗಿ ದಿಟ್ಟವಾಗಿ ಎದುರಿಸಿರ್ತಕ್ಕಂಥ ಮಹಿಳೆ ಅಂತಂದ್ರೆ ಈ ಅಮ್ಮುಗೆ ರಾಮ. ಸಾಮಾನ್ಯ ನೇಕಾರ ಕುಟುಂಬದಿಂದ ಬಂದು ಇಷ್ಟೆಲ್ಲ ವೈಚಾರಿಕತೆಯನ್ನು ತುಂಬಿಕೊಂಡು ಇದನ್ನೆಲ್ಲ ಎದುರಿಸ್ತಾಳೆ ಅಂತಂದ್ರೆ ಅಮ್ಮುಗೆ ರಾಯಮ್ಮನ ಧೈರ್ಯ ಮತ್ತೆ ದಿಟ್ಟತನವನ್ನ ಇಲ್ಲಿ ಮೆಚ್ಚಬೇಕಾಗಿದೆ. ನೀವು ಹೇಳಿದ್ರಿ ನಾಮವ ಹೊತ್ತುಕೊಂಡು ತಿರುಗಾಡುವ ಗಾವಿಲರ ಮುಖ ನೋಡಲಾಗದು. ಗಾವಿಲ ಅಂದ್ರೆ ಮೂರ್ಖರು. ಅಂತ ಮೂರ್ಖರು ಇಲ್ಲಿ ತೋರಿಕೆಗೋಸ್ಕರ ಮಾಡ್ತಕ್ಕಂಥ ಇಂಥವ್ರ ಮುಖವನ್ನ ನಾವು ನೋಡ್ಲಾಗದು. ಯಾಕಂದ್ರೆ ಇವತ್ತು ಇಂಥವರೇ ಒಂದು ವರ್ಗ ಪದ್ಧತಿಯನ್ನ, ಜಾತಿ ಪದ್ಧತಿಯನ್ನ, ಇವೆಲ್ಲವೂ ಕಟ್ಟಿಕೊಟ್ಟಿರ್ತಕ್ಕಂಥ ಒಂದು ಅಸಮಾನತೆಯನ್ನ ಅಂಥವರನ್ನ ನೋಡಿದ್ದಾರೆ ಘನಘೋರ ನರಕ ತಪ್ಪೋದು. ಬಹುಶಃ ಇಲ್ಲಿ ನಮಗೆ ದಿಟ್ಟತನ ಮತ್ತೆ ಧೈರ್ಯದ ವಚನಗಳನ್ನ ಅಮ್ಮುಗೆ ರಾಯಮ್ಮಲ್ಲಿ ಕಾಣ್ಬೋದು. ಯಾವ ರೀತಿಯಾಗಿ ಬಸವಣ್ಣನವರ ಒಂದು ವಚನಗಳಲ್ಲಿ, ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಯಾವ ರೀತಿ ಅದನ್ನು ನೇರವಾಗಿ ಎದುರಿಸ್ತಾರೋ ಅದೇ ತತ್ವವನ್ನ ಈ ಅಮ್ಮುಗೆ ರಾಯಮ್ಮ ಒಬ್ಬ ಮಹಿಳೆಯಾಗಿ, ಯಾಕಂದ್ರೆ ಇಲ್ಲಿ ಪುರುಷ ಶರಣರ ಒಂದು ವಚನಕಾರರ ಒಂದು ವಿರೋಧಿಸುವಿಕೆಗಿಂತಲೂ ಈ ಮಹಿಳಾ ವಚನಕಾರ್ತಿಯರ ವಿರೋಧಿಸುವಿಕೆ ಇದೆಯಲ್ಲ, ಅದು ತುಂಬಾ ಪರಿಣಾಮ ಕೊಡ್ತದೆ ಮತ್ತು ಫಲಕಾರಿ. ಅದನ್ನ ಕೊಟ್ರೆ ಸರ್ ಹೇಳಿದ್ರು, ಅದನ್ನ ಅಮ್ಮುಗೆ ರಾಯಮ್ಮರನ್ನ ವಿಚಾರಶೀಲತೆ ಮತ್ತೆ ನಿಷ್ಠುರವಾದಿ ಅಂತಾನೂ ಕೂಡ ಕರಿತೀವಿ ಅಂತಂದು. ಅಂತಹ ಒಂದು ಶರಣೆಯರಾಗಿ ನಮಗೆ ಅಮ್ಮುಗೆ ರಾಯಮ್ಮನ ಪರಿಚಯ ಸಿಗ್ತಾ ಇದೆ. ಯಾಕಂದ್ರೆ ನಿಮ್ಮೆಲ್ಲಾ ವಿಚಾರಗಳನ್ನ ಕೇಳ್ತಾ ಇದ್ರೆ ಬಹುಶಃ ಈ ಅಮ್ಮುಗೆ ರಾಯಮ್ಮನ ಒಂದು ವಿಚಾರವಂತಿಕೆಯಿಂದಲೇ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶನೇ ಸಿಗ್ಬೋದು. ಈಗ ಮತ್ತೆ ನಾನು ಮೂರ್ತಿ ಸರ್ ಹತ್ರ ಬರ್ತೀನಿ. ಸರ್, ಅಮ್ಮುಗೆ ರಾಯಮ್ಮನ ಒಂದು ವಚನಗಳಲ್ಲಿ ವೈಚಾರಿಕತೆಯ ದೃಷ್ಟಿಯಿಂದಲೂ ಕೂಡ ಸಾಕಷ್ಟು ತೂಕವುಳ್ಳಿರ್ತಕ್ಕಂಥ ವಚನಗಳು. ಯಾಕಂದ್ರೆ ಅಮ್ಮುಗೆ ರಾಯಮ್ಮ ಬಿಟ್ಟುಕೊಟ್ಟಿರ್ತಕ್ಕಂಥ 116 ವಚನಗಳು ಒಂದೊಂದು ಕೂಡ ಒಂದೊಂದು ಮುತ್ತುಗಳಂತೆ ನಮ್ಮಲ್ಲಿ ಕಂಡುಬರುತ್ತೆ. ಅಂತಹ ಒಂದು ಒಳ್ಳೆ ವಚನಕಾರ್ತಿಯಾಗಿ ನಮ್ಮ ಕಣ್ಮುಂದೆ. ಮತ್ತೆ ಆ ವೈಚಾರಿಕತೆಯ ದೃಷ್ಟಿಗೆ ಬಂದಾಗ ಅಮ್ಮುಗೆ ರಾಯಮ್ಮನ ವೈಚಾರಿಕತೆ ತನ್ನ ವಚನಗಳಲ್ಲಿ ಹೇಗೆ ಬಿಂಬಿಸಿದಾಳೆ ಅಂತ. ಹೌದು ಸರ್, ಈಗಾಗಲೇ ನಮ್ಮ ಸ್ನೇಹಿತರು ಸಾಕಷ್ಟು ವಿಷಯಗಳನ್ನು ಅದರ ಬಗ್ಗೆ, ಅವರ ಅಮ್ಮುಗೆ ರಾಯಮ್ಮನ ಬಗ್ಗೆ ಹೇಳಿದ್ರು. ನಾನು ಆಗಲೇ ಹೇಳ್ತಾ ಇದ್ದೆ, ಅವರು ಹಾಕೋ ಬಟ್ಟೆಯಿಂದ ನಾವು ಅವರನ್ನು ಅಳತೆ ಮಾಡಬಾರ್ದು. ಅವರನ್ನು ಮಾಪನ ಮಾಡಬೇಕಾದ್ರೆ ಅವರು ಆಡ್ತಕ್ಕಂಥ ಮಾತುಗಳು ಅಥವಾ ಮಾಡ್ತಕ್ಕಂಥ ಕೃತಿ, ಕೆಲಸ ಅನ್ನೋದು. ಇನ್ನೊಂದು ವಚನದಲ್ಲಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಕನ್ನವ ನಿಕ್ಕುವ ಕಳ್ಳನು ಕನ್ನಗಳ್ಳೆನೆಂದು ಉಸುರುವನೆ. ಯಾರಾದ್ರೂ ನಾನು ಕಳ್ಳ ಅಂತ ಹೇಳ್ತಾರೆ ಸರ್? ಯಾರು ಯಾವತ್ತೂ ಹೇಳೋದಿಲ್ಲ. ಹಾಗೆ ಅನ್ಯರ ಕೂಡ ಬಣ್ಣ ಬಚ್ಚಣೆಯ ಮಾತಾಡುವ, ಇವತ್ತು ಬಣ್ಣದ ಮಾತುಗಳನ್ನು ಆಡಿ ಮರಳು ಮಾಡ್ತಾರಲ್ಲ, ಅಂಥವ್ರನ್ನ ಅಣ್ಣ ಅಪ್ಪ ಎಂಬ ಕುನ್ನಿಗಳ ಮೆಚ್ಚುವನೇ ಅಮೋಘಲಿಂಗೇಶ್ವರವು ಅಂತ ಹೇಳ್ತಾರೆ ಅವರು. ಅಂದರೆ ಯಾರು ಸುಮ್ಮನೆ ಈ ಒಂದು ಬಣ್ಣದ ಮಾತುಗಳನ್ನು ಆಡ್ಬಿಟ್ಟು ಅವ್ರ ಕೆಲಸ ಸಾಧಿಸ್ಕೊಳ್ಳೋದಕ್ಕೋಸ್ಕರ ಏನು ಇದು ಮಾಡ್ತಾರೆ, ಅವ್ರನ್ನ ಯಾವತ್ತೂ ಕೂಡ ಈ ಅಮೋಘಲಿಂಗೇಶ್ವರ ಅಥವಾ ದೇವರು ಈಶ್ವರ ಅಂತಕ್ಕಂಥ ಒಪ್ಪೋದಿಲ್ಲ. ಬಹಳ ತುಂಬ ಎಚ್ಚರಿಕೆಯಿಂದ ಇದ್ದು ಅವ್ರು ಮಾಡ್ತಕ್ಕಂಥ ಕೆಲಸಗಳನ್ನು ಗಮನಿಸಿ ವ್ಯಕ್ತಿಯನ್ನು ನಂಬಬೇಕು. ಅದರ ಆಧಾರದ ಮೇಲೆ ಆ ಒಂದು ವ್ಯಕ್ತಿತ್ವನ ಒಂದು ಮಾಪನವನ್ನು ಮಾಡಬೇಕು ಅಂತ ಹೇಳ್ತಾ, ಇನ್ನೊಂದು ಕಡೆ ಹೇಳ್ತಾರೆ, ಇದು ಬಹಳ ನನಗೆ ತುಂಬ ಇಷ್ಟವಾಯಿತು ಈ ವಚನ. ಇದರಿಂದ ಈ ಒಂದು ಸಮಾಜಕ್ಕೆ, ಇವತ್ತಿನ ಒಂದು ಯುವ ಜನಾಂಗಕ್ಕೆ ಬಹುಶಃ ಅತ್ಯುತ್ತಮವಾದಂಥ ಒಂದು ಸಂದೇಶ ಕೊಡಬಹುದು ಅಂತಕ್ಕಂಥದ್ದು ನನ್ನ ನಂಬಿಕೆ ಆಗಿದೆ. ಆ ವಚನ ಹೀಗಿದೆ, ಯಾವ ಥರ ಇದೆ ಅಂದರೆ, ಎದರದಿರು ಮನವೇ ಇಮ್ಮೆಟ್ಟದಿರು ಮನವೇ,
ಹಿಡಿದ ಛಲವ ಬಿಡದಿರು ಮನವೇ ಜರಿದರೆಂದು ಝಂಕಿಸದರೆಂದು ಶಸ್ತ್ರ ಸಮಾಧಿ ನೀರು ನೇಣು ವಿಷ ಔಷಧದಲ್ಲಿ ಘಟವ ಬಿಡದೆ ಗುರುವಾದಡು ಲಿಂಗವಾದಡು ಜಂಗಮವಾದಡು ನೊಸಲಲ್ಲಿ ಕಣ್ಣುಳ್ಳ ಪಶುಪತಿಯಾದಡು ತೆತ್ತಿಗರು ಕಂಡು ಒತ್ತಿ ನುಡಿದರೆಂದು ಘಟವ ಬಿಡುವ ಘಟಕರ್ಮಿಗಳು 7 ಜನ್ಮದಲ್ಲಿ ಸೂಕರನ ಹೊಟ್ಟೆಯಲ್ಲಿ ಹುಟ್ಟಿ 101 ಕುಲ 18 ಜಾತಿಯ ಅಮೇದ್ಯವ ತಿಂದು ಒಲೆಯರ ಮನೆಯ ಒಸ್ತಿಲ ಕಾಯ್ದುಕೊಂಡಿಪ್ಪರಯ್ಯ ಅಮುಗಲಿಂಗೇಶ್ವರವೇ ನಿಮ್ಮ ಆಣೆ ನಿಮ್ಮ ಪ್ರಥಮ ರಾಣೆ ಅಂತಕ್ಕಂಥ ವಚನ ಬಹಳ ಅದ್ಭುತವಾಗಿ ಬಹಳ ಇಷ್ಟ ಆಯ್ತು ನನಗಿದು. ಇಲ್ಲಿ ಅವರು ಹೇಳೋದು ಹಿಂಗೆ, ಎದುರದಿರು ಮನವೇ. ಇವತ್ತು ಹೆಂಗಾಗ್ತದೆ ಅಂತಂದರೆ ಧೈರ್ಯ ಅನ್ನತಕ್ಕಂಥದ್ದು ಬಹಳ ಕಡಿಮೆ, ವಿಶೇಷವಾಗಿ ಇವತ್ತಿನ ಯುವ ಜನಾಂಗಗಳಲ್ಲಿ ಯುವಕರು. ಅವತ್ತು ಒಂದು ಪರಿಸ್ಥಿತಿ ಹಂಗೆ ಇತ್ತು, ಬಟ್ ಇವತ್ತು ಹಂಗೆ ಇದೆ. ಅದು 12ನೇ ಶತಮಾನ, ಇದು 21ನೇ ಶತಮಾನ, ಏನು ಬದಲಾವಣೆ ಆಗಿಲ್ಲ. ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಕ್ಕೆ ಇವತ್ತು ನಾವು ನೋಡ್ತಾ ಇದ್ದೀವಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಎಷ್ಟೋ ಮಂದಿ ಯಾವುದೋ ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ, ಅಪ್ಲಿಕೇಶನ್ ರಿಜೆಕ್ಟ್ ಆಗಿಬಿಡುತ್ತೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಆ ಥರ ನಿಮ್ಮ ಘಟವನ್ನು ಬಿಡೋದು, ನಿಮ್ಮ ದೇಹವನ್ನು ಬಿಟ್ಟು ಹೋಗ್ತಿರಲ್ಲ, ಅದು ಅತ್ಯಂತ ಬಹಳ ಕೆಟ್ಟದಂಥ ಒಂದು ಕಾರ್ಯ. ಅದು ಯಾವತ್ತೂ ಆ ಥರ ಮಾಡೋಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಹೆದರಬೇಡಿ, ಯಾವುದೇ ಕಾರಣಕ್ಕೂ ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡಬೇಡಿ, ಛಲವನ್ನು ಬಿಡಬೇಡಿ, ಮನಸ್ಸಲ್ಲಿ ಛಲವನ್ನು ಇಟ್ಕೊಂಡು ನಿಮ್ಮ ಸಾಧನೆಯನ್ನು ಮಾಡಿ ನೀವು ಅನ್ನೋದ್ರ ಮುಖಾಂತರ ಈ ಒಂದು ವಚನದಲ್ಲಿ ಅವರು ಒಂದು ಸಂದೇಶವನ್ನು ಕೊಡಲಿಕ್ಕೆ, ಸಮಾಜವನ್ನು ತಿದ್ದುವಂತಹ ಜೊತೆಗೆ ಯುವಜನಾಂಗವನ್ನು ಒಂದು ಉತ್ತೇಜಿಸತಕ್ಕಂತಹ ಒಂದು ಮೋಟಿವೇಶನಲ್ ಆಗಿ ಒಂದು ಕೆಲಸವನ್ನು ಅವತ್ತು ಬಹಳ ಸೊಗಸಾಗಿ ಆ ವಚನದಲ್ಲಿ ಹೇಳಿದ್ದಾರೆ ಅಂತಕ್ಕಂಥದ್ದು ಮತ್ತೊಂದು ವಿಚಾರ ಅಂತಕ್ಕಂಥದ್ದು. ಅಸಮಾನತೆಯನ್ನ ಎದುರಿಸಲು ದಿಟ್ಟತನ ಬೇಕು, ಧೈರ್ಯವನ್ನ ಬೇಕು ಅಂತಕ್ಕಂಥ ವಿಚಾರವನ್ನ ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿರ್ತಕ್ಕಂಥ ಸಾರವನ್ನ ಮೂರ್ತಿ ಸಾರರು ಬಹು ಸೊಗಸಾಗಿ ಹೇಳಿದ್ರು. ಹೇಳ್ತಾ ಇರಬೇಕಾದ್ರೂ ಅವಾಗಿನ ಕಾಲದಲ್ಲೂ ಕೂಡ ಅಸಮಾನತೆ ಇತ್ತು, ಈಗಲೂ ಕೂಡ ಅಸಮಾನತೆ ಇದೆ. ಆದ್ರೆ ಅಮ್ಮುಗೆ ರಾಯಮ್ಮನಂತಹ ನೇಕಾರ ಕುಟುಂಬದಿಂದ ಬಂದಿರತಕ್ಕಂಥ ಸಾಮಾನ್ಯ ಸ್ತ್ರೀಯೇ ಆಗಿನ ಕಾಲದಲ್ಲಿ ಎಲ್ಲ ಅಸಮಾನತೆಯನ್ನ ದಿಟ್ಟವಾಗಿ ಎದುರಿಸಿದ್ರು ಅಂತಂದ್ರೆ, ಈಗಲೂ ಕೂಡ ನಮಗೆ ಅಸಮಾನತೆ ಇದೆ, ಜಾತಿ ಭೇದವಾಗಿ ಅಸಮಾನತೆ ಇದೆ, ಲಿಂಗ ಭೇದವಾಗಿ ಅಸಮಾನತೆ ಇದೆ, ಅಥವಾ ವರ್ಣ ಭೇದವಾಗಿ ಅಸಮಾನತೆ ಇದೆ, ಅಥವಾ ವರ್ಗ ಭೇದವಾಗಿ ಅಸಮಾನತೆ ಇದೆ ಅಂತಂದು ಅಸಮಾನತೆ ಅಂತ ಕೂಗಿ ಕುಳಿತಿರ್ತಕ್ಕಂಥ ಈಗಿನ ಒಂದು ಸಮುದಾಯಕ್ಕೆ ಅಮ್ಮುಗೆ ರಾಯಮ್ಮ ಒಂದು ದೊಡ್ಡ ಉತ್ತರ. ಯಾಕಂತಂದ್ರೆ ಅಂತ ಸ್ತ್ರೀಯನ್ನ ಇವತ್ತು ಯಾರು ಕೂಡ ಅಸಮಾನತೆ ಇದೆ ಅಂತಂದು ಕೂಗಿ ಹೇಳಿದ್ರು ಕೂಡ ನಿಮ್ಮ ಧ್ವನಿಯನ್ನ ಯಾರು ಕೂಡ ಕೇಳಲ್ಲ. ಅದಕ್ಕೆ ದಿಟ್ಟವಾಗಿ ನಿಲ್ಬೇಕು, ಎದುರುತ್ತರವನ್ನು ನೀಡಬೇಕು, ಅದನ್ನ ಧೈರ್ಯದಿಂದ ಎದುರಿಸಬೇಕು ಅಂತಕ್ಕಂಥ ಒಂದು ವೈಚಾರಿಕತೆಯನ್ನ ಮೂರ್ತಿ ಸರ್ ಅವರು ತುಂಬಾ ಸೊಗಸಾಗಿ ಹೇಳಿದ್ರು. ಯಾಕಂತಂದ್ರೆ ಒಬ್ಬ ಸ್ತ್ರೀಗಿರ್ತಕ್ಕಂಥ ದಿಟ್ಟತನ ಈಗಲೂ ಕೂಡ ಕೆಲವರು ಹಿಂಜರಿಬಾರದು, ಮುಂದೆ ಬರಬೇಕು. ಯಾಕಂದ್ರೆ ಅಸಮಾನತೆ ಇರ್ತಕ್ಕಂಥದ್ದು ಈಗಲೂ ಕೂಡ ಇದೆ, ಬಟ್ ಯಾವಾಗ ನಾವು ದಿಟ್ಟತನದಿಂದ ಎದುರಿಸ್ತೀವಿ ಅವಾಗ ಮಾತ್ರ ಅದು ಕಣ್ಮರೆ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಉತ್ತಮ ವಿಚಾರ ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ಕಂಡಿದ್ದು ನನಗೂ ಕೂಡ ತುಂಬಾ ಖುಷಿ ಕೊಡ್ತು. ಈಗ ಮತ್ತೆ ಅರಿವಿನ ವಿಚಾರಕ್ಕೆ ಬಂದಾಗ ಅಷ್ಟೇ ಅಲ್ಲ, ಈ ಬರೀ ಅಸಮಾನತೆ ವಿರುದ್ಧ ಮತ್ತೆ ಆಗಿನ ಒಂದು ಡಾಂಬಿಕತನದ ಭಕ್ತಿಗೆ ತಮ್ಮನ್ನು ತಾವು ಮೇಲ್ವರ್ಗಕ್ಕೆ ಸೇರ್ಕೊಂಡಿರ್ತಕ್ಕಂಥವ್ರನ್ನ ಮಾತ್ರ ಅಮ್ಮುಗೆ ರಾಯಮ್ಮ ಟೀಕೆ ಮಾಡಲಿಲ್ಲ. ವಿಚಾರಕ್ಕೆ ಬಂದಾಗ, ವೈಚಾರಿಕತೆಗೆ ಬಂದಾಗ ಅದನ್ನು ಯಾವುದು ಅರಿವು ಅಂತಕ್ಕಂಥದ್ದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಆ ವಿಚಾರ ಬಗ್ಗೆ ಲತಾಮಣಿ ಇವರು ಏನ್ ಹೇಳ್ತಾರೆ ಅಂತ. ಹೌದು, ಮೂರ್ತಿ ಸರ್ ಅವರು ಒಂದು ಒಳ್ಳೆ ವಚನವನ್ನ ಹೇಳಿದ್ರು. ಯಾಕೆಂದ್ರೆ ಇತ್ತೀಚೆಗೆ ನೋಡಿದಾಗ ಆತ್ಮಹತ್ಯೆಗಳು ತುಂಬಾ ಹೆಚ್ಚಾಗ್ತಾ ಇದೆ. ಯಾಕೆ ಹೆಚ್ಚಾಗ್ತಾ ಇದೆ ಅಂದ್ರೆ ಅವರಲ್ಲಿ ಆತ್ಮವಿಶ್ವಾಸ ಇಲ್ಲದೆ ಇರೋದ್ರಿಂದ, ಆತ್ಮವಿಶ್ವಾಸದ ಕೊರತೆ ಇರೋದ್ರಿಂದ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ. ಅಂತವ್ರು ಹೇಗೆ ತಮ್ಮ ಜೀವನವನ್ನ ರೂಪಿಸ್ಕೊಳ್ಬೇಕು, ಅದನ್ನೆಲ್ಲ ಹೇಗೆ ಹೆದರಿಸ್ಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ. ಹಾಗೆ ಅಮ್ಮುಗೆ ರಾಯಮ್ಮನವರು ತನ್ನನ್ನ ತಾನು ಅರಿತಲ್ಲಿ ನಿನ್ನ ಸಾಮರ್ಥ್ಯ ಏನಿದೆ ಅದು ನಿನಗೆ ಗೊತ್ತಾಗ್ಬೇಕು. ಜನ ಏನಾದ್ರೂ ಹೇಳಿ, 1000 ಹೇಳಿ, ಅದಕ್ಕೆ ಕುಗ್ಗಬಾರ್ದು. ನಿನ್ನ ಶಕ್ತಿ ಸಾಮರ್ಥ್ಯಗಳೇನಿದೆ, ನಿನ್ನ ಒಂದು ರೀತಿ ನೀತಿಗಳೇನಿದೆ ಅದು ನಿನಗೆ ಗೊತ್ತಿದ್ದಾಗ, ನಿನ್ನ ಆತ್ಮತೃಪ್ತಿ ಇದ್ದಾಗ, ನಿನ್ನ ಆತ್ಮಸಾಕ್ಷಿಗೆ ಅದು ಪೂರಕವಾಗಿದ್ದಾಗ ನೀನೇಕೆ ಬೇರೆಯವರು ಹೇಳಿದ್ದಕ್ಕೆ ಕುಗ್ಗುತ್ತೀಯ? ಆ ಆತ್ಮವಿಶ್ವಾಸ ನಿನ್ನಲ್ಲಿರ್ಬೇಕು, ಸಾಧಿಸುವ ಛಲ ನಿನ್ನಲ್ಲಿರ್ಬೇಕು ಅನ್ನೋ ಒಂದು ದಿಟ್ಟತನದ ಒಂದು ವಚನವನ್ನ ಅವ್ರು ಕಟ್ಕೊಡ್ತಾರೆ. ಅದಕ್ಕೆ ಪೂರಕವಾದಂತಹ ಇನ್ನೊಂದು ವಚನ, ನಿನ್ನನ್ನ ನೀನು ಅರಿತಾಗ ಯಾವ ಸಮಸ್ಯೆಗಳನ್ನು ಬೇಕಾದ್ರೂ ನೀನು ಬಗೆಹರಿಸ್ಕೋಬಹುದು, ಇನ್ನೊಬ್ಬರಿಗೆ ನೀನು ಹೊರೆಯಾಗಿ ಇರುವಂತ ಒಂದು ಸಂದಿಗ್ಧ ಪರಿಸ್ಥಿತಿನೇ ಅಲ್ಲಿ ಬರೋದಿಲ್ಲ ಅನ್ನೋದಕ್ಕೆ ಒಂದು ವಚನವನ್ನ ಕಟ್ಕೊಡ್ತಾರೆ ಅವರು. ಎನ್ನ ಕಣ್ಣೊಳಗಣ ಕಟ್ಟಿಗೆಯ ಮುರಿವವರ ನಾರನೂ ಕಾಣೆ, ಎನ್ನ ಕಾಲೊಳಗಣ ಮುಳ್ಳ ತಗೆವವರ ನಾರನೂ ಕಾಣೆ, ಎನ್ನ ಅಂಗದಲ್ಲಿದ್ದ ಅಹಂಕಾರವ ಸುಡುವವರ ನಾರನೂ ಕಾಣೆ, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ಕೆಡಿಸುವವರ ನಾರನೂ ಕಾಣೆನಯ್ಯ. ಆದ್ಯರ ವೇದ್ಯರ ವಚನಗಳಿಂದ ಅರಿದೆವೆಂಬುವರು ಅರಿಯಲಾರರು ನೋಡ,
ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯಬೇಕು, ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು, ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ನಾನೇ ಸುಡಬೇಕು, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳೆಯಬೇಕು, ಅಮುಗೇಶ್ವರ ಲಿಂಗವ ನಾನೇ ಅರಿಯಬೇಕು ಅಂತ ಒಂದು ಸುಂದರವಾದ ವಚನವನ್ನ ಕಟ್ಕೊಡ್ತಾರೆ. ಇದು ಸರಳವಾಗಿ ಎಲ್ರಿಗೂ ಅರ್ಥೈಸೋದ್ರಿಂದ ತನ್ನನ್ನ ತಾನು ಅರಿಯೋದ್ರಿಂದ ಏನೆಲ್ಲ ಆಗತ್ತೆ ಅನ್ನೋದಕ್ಕೆ. ಈಗ ನನ್ನಲ್ಲಿ ಏನೋ ನೋವಾಗಿದೆ ಅಂತ ಅನ್ಕೊಂಡು ನನ್ನ ನೋವಿಗೆ ಇನ್ನೊಬ್ರು ಸ್ಪಂದನೆ ಮಾಡ್ಬೇಕು, ಅದನ್ನ ಅವ್ರ ಕಡೆಯಿಂದ ಅದು ಶಮನ ಆಗೋ ರೀತಿ ನಾನು ಇನ್ನೊಬ್ರಿಗೆ ಅವಲಂಬನೆಯಾಗಿ ಕೂತಿರ್ಬೇಕು ಅಂತ ಕಾಯ್ತಾ ಕೂತಿದ್ರೆ ಅಲ್ಲಿ ಯಾವುದೇ ಒಂದು ಸಮಸ್ಯೆ ಪರಿಹಾರ ಆಗೋದಿಲ್ಲ. ನನ್ನಲ್ಲಿ ಏನ್ ನೋವಾಗ್ತಿದೆ, ಆ ನೋವಿನ ಪ್ರಮಾಣ ಏನಿದೆ, ಆ ನೋವಿಗೆ ನಾನು ಯಾವ ರೀತಿಯ ಪರಿಹಾರವನ್ನ ನಾನು ಕಂಡುಕೊಳ್ಬೇಕು ಅನ್ನೋಂಥ ಅರಿವು ತನ್ನಲ್ಲೇ ಮೂಡ್ಬೇಕು. ತನ್ನಲ್ಲಿ ಆಗುವಂತಹ ಆ ಅರಿವಿನ ಒಂದು ವಿಕಾಸ ಏನಾಗತ್ತೆ ಅದರ ಮುಖೇನ ಬಂದಂತ ಜೀವನದ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು, ತನ್ನ ಜೀವನವನ್ನ ತಾನು ಕಟ್ಕೋಬಹುದು. ಹಾಗಂತ ಬೇರೆಯವರು ಯಾರೋ ನನ್ನ ಕಷ್ಟಕ್ಕೆ ಬರ್ತಾರೆ, ಯಾರೋ ನನಗೆ ಸಹಾಯಕ್ಕೆ ನಿಲ್ತಾರೆ, ನನ್ನ ಜೀವನವನ್ನ ಯಾರೋ ರೂಪಿಸ್ತಾರೆ ಅಂತ ಕಾಯ್ತಾ ಕೂತಿದ್ದು ಎಲ್ಲೋ ಒಂದು ನಿರೀಕ್ಷೆ ಆದಾಗ ಮೂರ್ತಿ ಸರ್ ಹೇಳಿದಾಗೆ ಒಂದು ಆತ್ಮವಿಶ್ವಾಸವನ್ನ ಕಳ್ಕೊಂಡಾಗ ಆತ್ಮಹತ್ಯೆ ಅಂತಹ ಒಂದು ಕ್ರೂರ ಕೃತ್ಯಕ್ಕೆ ಅವರು ಕೈ ಹಾಕ್ತಾರೆ. ಹಾಗೆ ಏನೆಲ್ಲ ಕಷ್ಟಗಳಿಗೆ ನಾನು ಸ್ಪಂದನೆ ಮಾಡ್ತೀನಿ, ನಾನು ಅದು ಗೊತ್ತು ಇದು ಗೊತ್ತು, ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬರೋರು ಕೂಡ ಒಂದು ಹಂತದಲ್ಲಿ ಕೈ ಬಿಡೋ ಅಂತ ಚಾನ್ಸಸ್ ಇರುತ್ತೆ. ಅಂತ ಒಂದು ಸಂದರ್ಭನ ನಾವು ಎದುರಿಸೋದಕ್ಕಿಂತ ಮುಂಚೆ ನಮ್ಮನ್ನ ನಾವು ಹೇಗೆ ಸ್ವಾವಲಂಬಿಗಳನ್ನಾಗಿಸ್ಕೋಬೇಕು, ನಮ್ಮನ್ನ ನಾವು ಯಾವ ಒಂದು ದಾರಿಯಲ್ಲಿ ಹೋದ್ರೆ ನಮ್ಮ ಜೀವನವನ್ನ ನಾವು ರೂಪಿಸ್ಕೊಂಡ್ರೆ ಯಾವ ರೀತಿ ನಮ್ಮ ಜೀವನ ಸುಗಮವಾಗಿ ನಡೆಯುತ್ತೆ ಅನ್ನೋ ಚಿಂತನೆ ನಮ್ಮಲ್ಲೇ ಆಗ್ಬೇಕು. ಹಾಗಾಗಿ ಎಲ್ಲವನ್ನೂ ನಾವು ಒಂದು ಶಕ್ತಿ ಸಾಮರ್ಥ್ಯವನ್ನ ನಾವು ಪಡ್ಕೋಬೇಕು ಅಂದ್ರೆ ಅಮುಗೇಶ್ವರ ಲಿಂಗನ ನಾನೇ ಅರಿಬೇಕು. ಆ ಭಗವಂತನ ಒಂದು ಸ್ಮರಣೆಯನ್ನ ಮಾಡೋದ್ರ ಮುಖೇನ, ಆ ಭಗವಂತನನ್ನ ಅರಿಯೋದ್ರ ಮುಖೇನ ನನ್ನನ್ನ ನಾನು ಅರ್ತ್ಕೋತೀನಿ, ನನ್ನನ್ನ ನಾನು ಒಂದು ಸುಗಮವಾದ ಜೀವನವನ್ನ ಸಾಗಿಸ್ಕೊಳ್ಳೋದಕ್ಕೆ ಒಂದು ಭವಿಷ್ಯವನ್ನ ನಾನೇ ರೂಪಿಸ್ಕೋತೀನಿ ಅನ್ನೋವಂಥ ಒಂದು ಕಾನ್ಫಿಡೆಂಟ್, ಆತ್ಮವಿಶ್ವಾಸವನ್ನ, ಭರವಸೆಯನ್ನ ತುಂಬುವಂತ ಒಂದು ವಚನವನ್ನ ಅರಿವಿನ ಮುಖೇನ ಅವರು ಕಟ್ಕೊಡ್ತಾರೆ ಸರ್. ಒಳ್ಳೆ ವಿಚಾರಧಾರೆ. ಯಾಕಂದ್ರೆ ಇವತ್ತು ಯಾವುದೇ ಕೆಲಸ ಮಾಡಿದ್ರು ಕೂಡ ನಮ್ಮನ್ನು ನಾವು ಅರಿತುಕೊಂಡು ಮಾಡ್ತಕ್ಕಂಥ ಸ್ವಾವಲಂಬಿತನ ಇದೆಯಲ್ಲ, ಅದು ಬಹುಮುಖ್ಯವಾಗಿರ್ತಕ್ಕಂಥದ್ದು. ಅದು ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿರ್ತಕ್ಕಂಥ ಒಂದು ಅಂಶವನ್ನು ಗುರುತಿ ತುಂಬಾ ಚೆನ್ನಾಗಿ ಮಾತಾಡಿದ್ವಿ. ಇಲ್ಲಿ ನಮಗೆ ಸಮಾಜದಲ್ಲಿ ನಾವು ಹೆದರುವವರು ಇರೋ ತನಕ ನಮ್ಮನ್ನ ಹೆದರಿಸುವವರು ಕೂಡ ಇರ್ತಾರೆ. ಅದು ಆಚಾರ ವಿಚಾರಗಳಲ್ಲಾಗ್ಲಿ, ಸಂಪ್ರದಾಯಗಳಲ್ಲಾಗ್ಲಿ, ತತ್ವ ಮತ್ತು ನಿಯಮಗಳಲ್ಲೇ ಆಗಲಿ, ಇವೆಲ್ಲವನ್ನೂ ಕೂಡ ತಾವು ಮೇಲುಸ್ತರಕ್ಕೆ ಬರಲು ಅಥವಾ ತಮ್ಮತನವನ್ನು ಮೆರಿಲಿಕ್ಕೆ ಕಾತಕ್ಕಂಥ ಒಂದು ವರ್ಗಕ್ಕೆ ಅಮ್ಮುಗೆ ರಾಯಮ್ಮನವರ ಉತ್ತರ ಚಾಟಿ ಏಟು ಅಂತ ನಾನು ಇದನ್ನ ಭಾವಿಸ್ತೀನಿ. ಮತ್ತೆ ಆಚಾರ ವಿಚಾರಕ್ಕೆ ಬಂದಾಗ ಕೊಟ್ರೇಶ್ವರ್ ಅವರೇ, ಈ ಆಚಾರ ವಿಚಾರಕ್ಕೆ ಬಂದಾಗ ಯಾರೋ ಹೇಳಿರ್ತಕ್ಕಂಥ ಆಚಾರ ವಿಚಾರಗಳೆಲ್ಲವೂ ಕೂಡ ನೈಜ ಆಚರಣೆಗಳೆಲ್ಲ, ಯಾರೋ ತಮ್ಮ ಏಳಿಗೆಗೋಸ್ಕರ ಹಾಕಿರ್ತಕ್ಕಂಥ ಅದನ್ನ ಹೇರುವಿಕೆ ಅಂತ ಕರಿತೀವಿ. ಇನ್ನೊಬ್ಬರ ಮೇಲೆ ಹಾಕ್ತಕ್ಕಂಥ ಹೇರುವಿಕೆ ಅದು ಒಂದು ಸಂಸ್ಕೃತಿಯ ನೆಲೆಯಲ್ಲಿರ್ಬೋದು, ಸಾಂಪ್ರದಾಯಿಕ ನೆಲೆಯಲ್ಲಿರ್ಬೋದು, ಅಥವಾ ಆಚಾರ ವಿಚಾರಗಳ ನೆಲೆಯಲ್ಲಿರ್ಬೋದು. ಅಂತ ಹೇರುವಿಕೆ ನಮಗೆ 12ನೇ ಶತಮಾನದಿಂದಲೂ ಬಂದಿವೆ. ಅದಕ್ಕಿಂತನೂ ಹಿಂದೆ ಇತ್ತು, ಆಗ್ಲೂ ಇತ್ತು, ಈಗಲೂ ಕೂಡ ಇದೆ. ಆ ವಿಚಾರಗಳಲ್ಲಿ 12ನೇ ಶತಮಾನದಲ್ಲಿ ಅಮ್ಮುಗೆ ರಾಯಮ್ಮ ದಿಟ್ಟವಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ತಾ ಬಂದಿದ್ದಾರೆ. ಮತ್ತೆ ಅವಳ ವಚನಗಳಲ್ಲಿ ಅಂತಹ ಆಚಾರ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನೋಡಿ, ನೀವು ಭಕ್ತಿ ಹಿನ್ನೆಲೆಯಲ್ಲಿ ಆಚಾರ ವಿಚಾರಗಳ ಬಗ್ಗೆ ಹೇಳಿದ್ರಿ. ಈ ಹಿಂದೆ ಇದ್ದಂತ ಒಂದು ಸಂದರ್ಭ, ಇಲ್ಲಿ 12ನೇ ಶತಮಾನಕ್ಕಿಂತ ಹಿಂದೆ ಏನಿತ್ತು ಆಚಾರ ವಿಚಾರಗಳಲ್ಲಿ ಅಂತಂದ್ರೆ, ದೇವರು ಮತ್ತು ಮನುಷ್ಯನ ನಡುವೆ ಅಲ್ಲಿ ಒಬ್ಬ ಏಜೆಂಟ್ ಇರ್ತಾ ಇದ್ದ. ಹೌದು, ಪೂಜಾರಿ ಎಂಬ ಏಜೆಂಟ್ ಇರ್ತಾ ಇದ್ದ. ಒಂದು ದೊಡ್ಡ ಕಂದಕವನ್ನೇ ಸೃಷ್ಟಿ ಮಾಡಿದ್ರು. ಅಲ್ಲಿ ದೇವರನ್ನ ಜನಸಾಮಾನ್ಯನಿಂದ ಬಹುದೂರವೇ ಇಟ್ಟು ಮೌಢ್ಯತೆಯ ಒಂದು ಕಂದಕವನ್ನ ತಂದು ಮಧ್ಯದಲ್ಲಿ ಇಟ್ಟಿದ್ರು. ದೇವರ ಒಂದು ಪರಿಕಲ್ಪನೆನೇ ಬೇರೆ ಇತ್ತು. ಶಿವಶರಣರು ಈ ಕಂದಕವನ್ನ ಒಡೆದಾಕಿದ್ರು. ಈ ನಡುವೆ ಒಂದು ಆಳವಾದ ಕಂದಕ, ದೇವರು ಮತ್ತು ಭಕ್ತನ ನಡುವೆ ಆಳವಾದ ಕಂದಕ ಇದೆ. ಅಲ್ಲಿ ಏನು ಅವ್ರು ಟಚ್ ಆಗಕ್ಕಾಗಲ್ಲ. ಈ ಕಂದಕವನ್ನ ಹೋಗ್ಲಾಡಿಸಿದ್ದೆ ಶಿವಶರಣರು. ಈ ಮಧ್ಯಕ್ಕೆ ಏಜೆಂಟ್ ಬೇಡ, ನಿನ್ ದೇವರನ್ನ ನೀನೇ ಪೂಜೆ ಮಾಡು. ಈ ಹಿನ್ನೆಲೆಯಲ್ಲಿ ಆಚಾರ ವಿಚಾರಗಳು ಇದಾವಲ್ಲ, ಶಿವಶರಣರು ಇವತ್ತಿಗೂ ಆದರ್ಶವಾಗಿದ್ದಾವೆ ನಮಗೆ. ಯಾಕೆಂತಂದ್ರೆ ನಮಗೇನು ಇಲ್ಲಿ ಬಹುಸಂಸ್ಕೃತಿಯ ನಾಡಿನಲ್ಲಿ ಏಜೆಂಟ್ ಸಂಸ್ಕೃತಿ ಏನಿದೆ ದೇವರ ಮತ್ತು ಭಕ್ತನ ನಡುವೆ, ಈ ಏಜೆಂಟ್ ಸಂಸ್ಕೃತಿಯನ್ನ ಮೊಟ್ಟ ಮೊದಲ ಬಾರಿಗೆ ಒಡೆದಾಕಿದ್ದೆ ಈ ಒಂದು ಶರಣ ಸಂಸ್ಕೃತಿ. ಈ ಹಿನ್ನೆಲೆಯಲ್ಲಿ ನಾವು ಆಚಾರ ವಿಚಾರಗಳ ಬಗ್ಗೆ ನಾವು ಮಾತಾಡೋದಂದ್ರೆ, ಇವತ್ತಿನ ಒಂದು
ಭಕ್ತಿಗೂ, ಹಿಂದೆ ಶರಣಯುಗಕ್ಕಿಂತ ಹಿಂದೆ ಇದ್ದಂತ ಭಕ್ತಿಗೂ ಮತ್ತೆ ಶರಣಯುಗದ ಒಂದು ಭಕ್ತಿ ಪಂಥಕ್ಕೂ ಈ ಆಚಾರ ವಿಚಾರ, ಅವಾಗಲೇ ಹೇಳಿದ ಆಚಾರ ವಿಚಾರಗಳು ಅಂತಂದ್ರೆ ನಮ್ಮ ಬದುಕಿನ ಒಂದು ದಿನಚರಿ ಇದ್ದಂಗೆ. ಅದು ನಮ್ಮ ವ್ಯಕ್ತಿತ್ವದ ಒಂದು ದಿನಚರಿ. ಒಬ್ಬ ವ್ಯಕ್ತಿಯನ್ನ ನಾವು ಗುರುತಿಸ್ತೀವಿ ಅಂತಂದ್ರೆ ಅವರ ಆಚಾರ ವಿಚಾರದಿಂದ. ನಾವು ವಿವೇಕಾನಂದರನ್ನ ಗುರುತಿಸ್ತಕ್ಕಂಥ ದೃಷ್ಟಿಕೋನ ಇದೆ, ಅವರ ಆಚಾರ ವಿಚಾರದಿಂದ ಗುರುತಿಸ್ತೀವಿ. ಗಾಂಧಿಯನ್ನ ಗುರುತಿಸ್ತಕ್ಕಂಥದ್ದು ಅವರ ಆಚಾರ ವಿಚಾರ, ಅಲ್ಲಿ ನಾವು ಸತ್ಯವನ್ನ ಕಾಣ್ತಿದ್ದೀವಿ. ಇನ್ನೊಂದು ಹತ್ರ ಭಕ್ತಿಯನ್ನ ಕಾಣ್ತಿದ್ದೀವಿ. ಬೇರೆ ಬೇರೆ ಒಂದು ಅವರ ನಡೆ ನುಡಿ ಆಚಾರ ವಿಚಾರ ಇವೆಲ್ಲವನ್ನು ಒಂದು ವ್ಯಕ್ತಿ ಪ್ರಕರ್ಷಮಾನವಾಗ ಬೆಳಗ್ಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದೇ ಈ ಆಚಾರ ವಿಚಾರಗಳು. ಇಲ್ಲಿ ಬಹುಮುಖ್ಯವಾಗಿ ಮೂರ್ತಿ ಸರ್ ಹೇಳಿದ್ರು, ವೈಚಾರಿಕತೆ ಏನಿತ್ತು, ವೈಚಾರಿಕ ಒಂದು ಪ್ರಭೆ ಅತ್ಯಂತ ಹೇರಳವಾಗಿದ್ದಿದ್ದೇ ನಮ್ಮ ಶಿವಶರಣರಲ್ಲಿ. ಪ್ರತಿಯೊಂದ ಅಂಶವನ್ನು, ಪ್ರತಿಯೊಂದ ನಡೆಯನ್ನು, ಏನೆಲ್ಲ ನಮ್ಮ ಸಾಂಸ್ಕೃತಿಕ ಪರಂಪರೆ ಐತೆ ಯಾವುದನ್ನ ಅವರು ಸಹಜವಾಗಿ ಒಪ್ಕೊಂತ ಇರಲಿಲ್ಲ, ವಿಮರ್ಶೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇಲ್ಲಿ ಆಚಾರ ವಿಚಾರಗಳು ಪಕ್ವ ಆಗ್ಲಿಕ್ಕೆ ಪ್ರಾರಂಭ ಆದವು. ಎಲ್ಲಿ ಮೌಢ್ಯಗಳು ಅಳಿತಾ ಹೋದುವಲ್ಲಿ, ಎಲ್ಲಿ ಶುದ್ಧತೆ ಅಲ್ಲಿ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಯ್ತು. ಒಂದ್ ಕಡೆ ಹೇಳ್ತಾರೆ ಅವರು, ಬಹಳ ಸೊಗಸಾಗಿ ಹೇಳ್ತಾರೆ, ಮೂಗಿಲ್ಲದವಂಗೆ ಕನ್ನಡಿಯ ತೋರಲೇಕೆ. ಬಹುಮುಖ್ಯವಾದಂತ ಪ್ರಶ್ನೆ. ನಮಗೆ ಮುಖದ ಅಂದವನ್ನ ಚಂದ ಕಾಣಿಸ್ಲಿಕ್ಕೆ ಕಾರಣ ಯಾವುದು? ಮೂಗು. ಮೂಗಿಲ್ಲ ಅಂದ್ರೆ ನಾವ್ ಹೇಗ್ ಕಾಣ್ತೀವಿ ನಾವು ಊಹಿಸ್ಕೊಳಕ. ಒಮ್ಮೊಮ್ಮೆ ಇಂಥ ಮೂಗಿಲ್ಲದವರು ನಮ್ಮ ಸಮಾಜದಲ್ಲಿ ಇದ್ದಾರೆ. ಆದ್ರೆ ಇಲ್ಲಿ ಬರೀ ನಾನು ಹೇಳ್ತೇನೆ, ಮೇಲ್ನೋಟಕ್ಕೆ ಈ ಅರ್ಥವನ್ನ ತೆಗೆದುಕೊಳ್ತಕ್ಕಂಥದ್ದಲ್ಲ. ಅಂದ್ರೆ ಯಾವ ಕ್ಷೇತ್ರಕ್ಕೆ ಆ ಮೂಲ ಅರ್ಹತೆ ಒಂದಿರುತ್ತೆ, ಪ್ರತಿಯೊಂದು ಕ್ಷೇತ್ರಕ್ಕೆ ಮೂಲ ಅರ್ಹತೆ ಇರುತ್ತೆ. ಮೂಲ ಅರ್ಹತೆ ಇಲ್ದಲೇ ಆ ಕ್ಷೇತ್ರದಲ್ಲಿ ನಾನು ದುಡಿತಾ ಇದ್ದೀನಿ ಅಥವಾ ಆ ಕ್ಷೇತ್ರದಲ್ಲಿ ನಾನು ಕಾಣಿಸ್ಕೋಬೇಕು ಅಂತಂದ್ರೆ ಸಾಧ್ಯ ಇಲ್ಲ ಎಂಬುದನ್ನ ಇದರಲ್ಲಿ ಇಂಡೈರೆಕ್ಟ್ ಆಗಿ, ಪರೋಕ್ಷವಾಗಿ ಇಲ್ಲಿ ಅಮಿಗ ರಾಯಮ್ಮ ಹೇಳ್ತಕ್ಕಂಥ. ಕೈ ಇಲ್ಲದವಂಗೆ ಕುದುರೆಯ ನೇರಲೇಕೆ. ಕುದುರೆ ಒಂದು ಸವಾರಿ ಮಾಡ್ತಾ ಇದ್ದೀನಿ ಅಂದ್ರೆ ನನ್ಗೆ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು ಕೈ. ಮುಂದೆ ಹೇಳ್ತಾರೆ ಅವ್ರು, ಯಾಕೆ ಇವನ್ನೆಲ್ಲವನ್ನ ಇಲ್ಲಿ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ, ಕಾಲಿಲ್ಲದವಂಗೆ ನಿಚ್ಚಣಿಗೆಯ ನೇರಲೇಕೆ. ಏಣಿಯನ್ನ ಏರ್ಲೆ ಅವನಿಗೆ ಯಾಕೆ ಬೇಕು ಏಣಿ ಹತ್ಲಿಕ್ಕೆ? ಬಹುಮುಖ್ಯವಾಗಿ ಕಾಲು ಬೇಕು ಅಂತಂದು ಇದನ್ನ ಮುಂದುವರೆದು ಹೇಳ್ತಾರೆ. ಇದೆಲ್ಲ ಒಂದು ಅಲ್ಲ ಉದಾಹರಣೆಗಳು ಕೊಟ್ಟು ಅವರು ಕೊನೆಗೆ ಹೇಳ್ತಾರೆ, ಭಕ್ತಿ ಜ್ಞಾನ ವೈರಾಗ್ಯವಿಲ್ಲದವಂಗೆ ಇಷ್ಟಲಿಂಗ ಬೇಕೆ. ಒಂದು ಇಷ್ಟಲಿಂಗದ ಆಚಾರವನ್ನ, ಇಷ್ಟಲಿಂಗದ ವಿಚಾರವನ್ನ ಅವನು ತಿಳ್ಕೋಬೇಕು ಅಂತಂದ್ರೆ ಅವನಿಗೆ ಬಹುಮುಖ್ಯವಾಗಿ ಬೇಕಾಗ್ತದ ಮೂಲಭೂತ ಯಾವುದು ಅಂತಂದ್ರೆ, ಮೂಲ ಕ್ರಿಯೆಗಳು ಅವನಿಗೆ ಬೇಕು. ಯಾವುದು ಬೇಕು? ಭಕ್ತಿ ಇರಬೇಕು, ಅವನಲ್ಲಿ ಜ್ಞಾನ ಇರಬೇಕು, ಶ್ರದ್ಧೆ ಇರಬೇಕು, ಅಲ್ಲಿ ಒಂದು ವೈರಾಗ್ಯ ಭಾವ ಬೇಕು. ನಾವು ಶಿವನನ್ನ ಸುಮ್ಮನೆ ಹರಿಸ್ಕೊಂಡು ಹೋಗಕ್ಕಾಗಲ್ಲ. ಅವಾಗಲೇ ಸರಿ ಹೇಳ್ತಾ ಇದ್ರು, ಒಂದು ಕಾವ್ಯನ ಓದ್ಬಿಟ್ಟು ನಾನು ಸನ್ಯಾಸಿ ಆಗ್ತಾ ಇದ್ದೀನಿ, ಜಗತ್ತಿಗೆ ಒಂದು ಏನೋ ಒಂದನ್ನು ಕ್ರಾಂತಿಯನ್ನು ಮಾಡಕ್ ಹೋಗ್ತಿದ್ದೀನಿ, ಹೊಸ ಸಂದೇಶವನ್ನು ಕೊಡಕ್ ಹೋಗ್ತೀನಿ, ಒಳಗೆಲ್ಲ ನನ್ನಲ್ಲಿ ಉಳುಕುಗಳನ್ನ ಇಟ್ಕೊಂಡಿದ್ದೀನಿ, ಕಾಮನೆಗಳನ್ನ ಇಟ್ಕೊಂಡಿದ್ದೀನಿ ಕಾವ್ಯ ಒಳಗೆ ಅಂತಂದ್ರೆ, ಅವುಗಳು ಕಾಮನೆಗಳು ಯಾವ ಸಂದರ್ಭದಲ್ಲಿ ಹಿಡಿತವೆ ಹೇಳಕ್ ಬರಲ್ಲ. ಎಲ್ಲವನ್ನು ಮೀರಿ ನಿಂತಾಗ ಮಾತ್ರ ನಿಜವಾದ ಜಂಗಮ ಆಗ್ಲಿಕ್ಕೆ ಸಾಧ್ಯ. ಜಂಗಮದ ವೇಷವನ್ನು ತೊಟ್ಟಾಗ ಅವನು ಏನನ್ನೂ ಸಮಾಜಕ್ಕೆ ಕೊಡ್ಲಿಕ್ಕಾಗಲ್ಲ. ಇವತ್ತಿನ ಸಂದರ್ಭದಲ್ಲಿ ಇಡೀ ನಾಡು ನೋಡ್ತಾ ಇದೆ, ನಾವು ಉದಾಹರಿಸಕ್ ಬೇಕಾಗಿಲ್ಲ ಅಂತವು. ನಾವು ನೋಡಿ 12ನೇ ಶತಮಾನದಲ್ಲೇ ಮುಂದೆ ಹಿಂಗ ಆಗ್ಬಲ್ದು ಅಂತಂದು ಶಿವಶರಣರು ಹೇಳಿದರೆ, ಇವತ್ತು 800 ವರ್ಷಗಳ ನಂತರ ಶಿವಶರಣರ ವಚನಗಳನ್ನು ಇವತ್ತು ನಾವು ನೆನ್ಕೊಳ್ತಾ ಇದೀವಿ. ಅವತ್ತಿ ಹೇಳಿದಾರಲ್ಲ ಹಿಂಗ ಒಂದು ಕಾವ್ಯ ಬಗ್ಗೆ ಅಂತಂದು. ಇದು ಯಾಕೆ ವಚನಗಳು ಇವತ್ತಿಗೆ ನಮಗೆ ಮುಖಾಮುಖಿ ಆಗ್ತವೆ ಅಂತಂದ್ರೆ, ಇವು ಸಾರ್ವಕಾಲಿಕ ಸತ್ಯವನ್ನ ಪ್ರತಿಬಿಂಬಿಸ್ತಕ್ಕಂಥ ಒಂದು ಕನ್ನಡಿಗಳಿದ್ದಂಗೆ ವಚನಗಳು, ಶಿವಶರಣರ ವಚನಗಳು. ಆದ್ರಿಂದನೇ ಇಲ್ಲಿ ಒಂದು ಇಷ್ಟಲಿಂಗವನ್ನ ನಾನು ಪೂಜಿಸಬೇಕಂತಂದ್ರೆ ಬಹುಮುಖ್ಯವಾಗಿ ನನ್ನಲ್ಲೇ ಭಕ್ತಿ ಬೇಕು, ಶಿವನ ಬಗ್ಗೆ ಒಂದು ಭಕ್ತಿ ಬೇಕು, ನನಗ ಒಂದು ಶಿವಜ್ಞಾನ ಇರಬೇಕು. ಶಿವಜ್ಞಾನ ಇಲ್ದಲ್ಲೇ ನಾನು ಕರಸ್ಥಳದಲ್ಲಿ ಲಿಂಗ ಇಟ್ಕೊಂಡ್ಬಿಟ್ಟು ನಾನು ಪೂಜೆ ಮಾಡ್ತೀನಿ, ಶಿವದರ್ಶನವನ್ನ ಮಾಡ್ತೀನಿ ಅಂತಂದ್ರೆ ಸಾಧ್ಯ ಆಗ್ಲಿದ್ದು. ಅದೆಲ್ಲ ನಾನು ನನ್ನಲ್ಲಿ ನಿಜವಾದ ಭಕ್ತಿ ಜ್ಞಾನ ವೈರಾಗ್ಯ ಏನು ಇಲ್ಲ, ನಾನು ಲಿಂಗ ಪೂಜೆ ಮಾಡ್ತಾ ಇದ್ದೀನಿ ಅಂದ್ರೆ ಹೆಂಗೆ ಅಂತಂದ್ರೆ, ನಾನು ಸುಮ್ಮನೆ ಕನ್ನಡಿ ನೋಡ್ದಂಗೆ, ಮೂಗಿಲ್ದಲ್ಲೇ ನಾನು ಕನ್ನಡಿ ನೋಡ್ದಂಗೆ, ನಾನು ಕಾಲಿಲ್ದೇನೆ ಹೋಗಿ ಕುದುರೆ ಓಡಿಸ್ದಂಗೆ ಆಗುತ್ತೆ, ನಾನು ಇನ್ನೊಂದೇನು ಅಲ್ಲ ಕೈ ಇಲ್ದಲ್ಲಿ ಹೋಗಿ ಕುದುರೆ ಓಡಿಸ್ದಂಗೆ ಆಗುತ್ತೆ, ಕಾಲಿಲ್ದಲ್ಲಿ ಹೋಗಿ ಏಣಿಯನ್ನು ಹತ್ತಿದಂಗೆ ಆಗುತ್ತೆ ಇಷ್ಟಲಿಂಗ ಪೂಜೆ ಮಾಡ್ತಕ್ಕಂಥದ್ದಂತ. ಒಂದು ಆಚಾರ ವಿಚಾರಗಳು ಹೇಗಿರಬೇಕು, ನಿಜವಾದ ಭಕ್ತಂಗೆ ಎಂಬುದನ್ನ ಇಲ್ಲಿ ಅಮಿಗ ರಾಯಮ್ಮ ಈ ವಚನದಲ್ಲಿ ಹೇಳ್ತಾರೆ.
ತುಂಬ ಉದಾಹರಣೆಗಳ ಮೂಲಕ ತುಂಬ ಚೆನ್ನಾಗಿ ಅವರ ವಚನಗಳ ಒಂದು ಸಾರವನ್ನು ಕೊಟ್ರೆ ಶುಪ್ಪ ಅವರು ಹೇಳಿದರು. ಇಲ್ಲಿ ವೇಷಧಾರಿಗಳಾಗಬೇಡಿ, ವಿಚಾರಧಾರಿಗಳಾಗಿ. ಯಾಕಂದರೆ ವೇಷಧಾರಿಗಳ ಒಂದು ವೇಷ ಬಹುಬೇಗ ಕಳಚುತ್ತೆ, ವಿಚಾರವಾದಿಗಳ ವೇಷ ಇದೆಯಲ್ಲ ಅದು ಸರ್ವಕಾಲಕ್ಕೂ ನಿಲ್ತಕ್ಕಂಥ ಒಂದು ಸತ್ಯ, ಒಂದು ನಿಷ್ಠೆ, ಒಂದು ಭಕ್ತಿ, ಒಂದು ಎಲ್ರಿಗೂ ಕೂಡ ಮೆಚ್ಚುಗೆ ಆಗಿರ್ತಕ್ಕಂಥ, ಕೊನೆಗೆ ದೇವರಿಗೂ ಕೂಡ ಮೆಚ್ಚುಗೆ ಆಗಿರ್ತಕ್ಕಂಥ ಅಂಶ ಅದಾಗಿದೆ. ಇಂತಹ ಒಂದು ಇಲ್ಲಿ ಶರಣರ ಸಾಹಿತ್ಯವನ್ನು ನಾವು ಇಲ್ಲಿ ಶರಣರ ಚರಿತಾಮೃತವನ್ನು ಇವತ್ತು ಯಾಕೆ ಕಟ್ಕೊಡ್ತಾ ಇದ್ದೀವಿ ಅಂತಂದ್ರೆ, ಸುಮ್ಮನೆ ಸಾಮಾನ್ಯವಾಗಿ ಅವರ ಜೀವನ ಪರಿಚಯವನ್ನ, ಅವರ ವಚನಗಳನ್ನು ಓದೋದಲ್ಲ. ಇವತ್ತಿನ ಚರ್ಚೆ ನೋಡಿರ್ಬೋದು ನೀವು, ಅಮ್ಮುಗೆ ರಾಯಮ್ಮನ ವಚನಗಳಿರ್ತಕ್ಕಂಥ ಒಂದು ಸಾರ, ಮೌಲ್ಯ ಇಡೀ ಸಮಾಜಕ್ಕೆ ಮಾದರಿಯಾಗಿ ನಿಲ್ಬೇಕಾಗಿರ್ತಕ್ಕಂಥ ಅಂತ ವಚನಗಳನ್ನ ತುಂಬಾ ಸುಂದರವಾಗಿ ನಮ್ಮ ಸಮಾಜಕ್ಕೆ ಸಂದೇಶ ಕಟ್ಟು ಕೊಡುವ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಯ್ತು. ತುಂಬವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನ ನಮ್ಮ ಸ್ಟುಡಿಯೋಗೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳು ಮಾಡಿದ್ರು. ನಮ್ಮ ಸತೀಶ್ ಅವರು ಅನುಭಾವಿಗಳ ವಚನಗಳು ಹೇಗೆ ಬಂದವು, ವೈಚಾರಿಕತೆ ಹೇಗೆ ಬಂತು, ಅರಿವು ಹೇಗೆ ಬಂತು, ಮತ್ತೆ ಆಚಾರ ವಿಚಾರಗಳು, ಇದು ಬಹುಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ 12ನೇ ಶತಮಾನದಲ್ಲಿ ಅವ್ರು ಹೇಳಿದ್ದಾರೆ, ಇವತ್ತು ಕೂಡ ನಾವು ಇಂಥ ವಿಚಾರಧಾರೆಗಳನ್ನ 12ನೇ ಶತಮಾನದಲ್ಲಿ ಅವ್ರು ಕಟ್ಟಿಕೊಟ್ಟಿರ್ತಕ್ಕಂಥ ವಿಚಾರಗಳು ಇವತ್ತಿಗೂ ಇನ್ನೂ ಕೂಡ ಸಮಾಜದಲ್ಲಿ ಮನೆ ಮಾಡಿವೆ. ಇವನ್ನು ಇನ್ನೂ ತಿದ್ದುಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಬಹುಶಃ ಅಮ್ಮುಗೆ ರಾಯಮ್ಮನ ತರ ದಿಟ್ಟತನ ನಿಮ್ಮಲ್ಲಿ ಬಂದಿದ್ದೇ ಆದ್ರೆ, ಅದನ್ನ ಎದುರಿಸತಕ್ಕಂಥ ಗುಣ ಬಂದಿದ್ರೆ ಆದ್ರೆ, ಧೈರ್ಯವಂತಿಕೆಯನ್ನು ಅನುಸರಿಸಿದ್ದೇ ಆದ್ರೆ ಇವತ್ತು ನಮ್ಮ ಸಮಾಜ ಮಾದರಿ ಸಮಾಜ ಆಗಿ ನಿಲ್ಲುತ್ತೆ. ಇದನ್ನೇ ನಾವು ಶರಣ ಚರಿತಾಮೃತ ಅಂತ ಕರೆಯೋದು. ಈ ನಿಟ್ಟಿನಲ್ಲಿ ನಿಮ್ಮಲ್ಲಿ ಬದಲಾವಣೆ ಆಗ್ಬೇಕು, ಪರಿವರ್ತನೆ ಆಗ್ಬೇಕು. ಅವಾಗ ನಾವು ಮಾಡ್ತಕ್ಕಂಥ ಶರಣ ಚರಿತಾಮೃತ ಕಾರ್ಯಕ್ರಮಕ್ಕೂ ಕೂಡ ಒಂದು ಸಾರ್ಥಕತೆ ಸಿಕ್ಕಂಗಾಗುತ್ತೆ. ಇಲ್ಲಿಯ ಸಾರವನ್ನ ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ನಾವು ವಿಶೇಷ ಜ್ಞಾನವನ್ನ ಪಡೆದಿರ್ತಕ್ಕಂಥ ಅತಿಥಿಗಳು ನಮ್ಮ ಮುಂದೆ ಕೂತ್ಕೊಂಡು ಉತ್ತಮವಾಗಿರ್ತಕ್ಕಂಥ ವಿಚಾರಧಾರೆಯನ್ನ ಕಟ್ಕೊಟ್ರು. ಇವತ್ತು ಅಮ್ಮುಗೆ ರಾಯಮ್ಮ ಆಯ್ತು, ಮುಂದಿನ ಚರ್ಚೆಯಲ್ಲಿ ಬೇರೆ ಶರಣೆಯರ ಒಂದು ವಿಚಾರಧಾರೆಗಳನ್ನು ಕೂಡ ನೀವು ತಿಳ್ಕೋಬಹುದು. ಇಂತಹ ಶರಣ ಚರಿತಾಮೃತ ಕಾರ್ಯಕ್ರಮಕ್ಕೆ ಬಂದು ತಮ್ಮ ವಿಚಾರಧಾರೆ ಅನ್ನಕ್ಕಿಂತ ಅಮ್ಮುಗೆ ರಾಯಮ್ಮನ ವಿಚಾರಧಾರೆಗಳನ್ನ ತಮ್ಮದೇ ಆದ ಶೈಲಿಯಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥ ಎಲ್ಲಾ ಅತಿಥಿಗಳಿಗೂ ನಮ್ಮ ಬಸವ ಟಿವಿಯ ಪರವಾಗಿ ಶರಣಾರ್ಥಿಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಶರಣ ಚರಿತಾಮೃತ ಅಂತಕ್ಕಂಥದ್ದು ಬಹುಶಃ ಇದು ಒಂದು ಅಮೃತದ ಮಾದರಿಯಲ್ಲಿ ಅವರ ಚರಿತೆಯನ್ನ ನಮಗೆ ಉಣಬಡಿಸ್ಲಿಕ್ಕೆ ಬಂದಿರತಕ್ಕಂಥ ಒಂದು ಕಾರ್ಯಕ್ರಮ. ಶರಣ ಚರಿತಾಮೃತ ಸಂಚಿಕೆಯಲ್ಲಿ ಅಮ್ಮುಗೆ ರಾಯಮ್ಮನ ಪರಿಚಯ, ಅವರ ವೈಚಾರಿಕತೆ, ಈ ಎಲ್ಲಾ ಮಾಹಿತಿಗಳು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ತಂದು ಕೊಟ್ಟಿದೆ ಅಂತ ಭಾವಿಸ್ತೀನಿ. ಮುಂದಿನ ಒಂದು ಸಂಚಿಕೆಯಲ್ಲೂ ಕೂಡ ಇಂತಹ ಹಲವು ಶರಣರ ಪರಿಚಯಾತ್ಮಕ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಇರ್ತೀವಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.